ಗ್ರಂಥವನ್ನು ನೋಡೋಣ. ದೇವರ ಆ ರೂತ್ ಗ್ರಂಥದಲ್ಲಿ ಏನು ವಿಶೇಷತೆ ಇಟ್ಟಿದ್ದಾನೆ. ಇದು ಹಳೆಯ ಒಡಂಬಡಿಕೆಯಲ್ಲಿ ಬರ್ತದೆ ರೂತ್ ಗ್ರಂಥ. ಆಮೇನ್. ಇದು ಕ್ರಿಸ್ತ ಪೂರ್ವ 1250 BC 1250 ಬರೆದಿದ್ದಾರೆ. ಇದನ್ನ ಬರೆದಿರೋದು ಸಾಮುವೇಲ. ಫಾಸ್ಟ್ ಆಗಿರ್ಬೇಕು, ನಾನೆಲ್ಲ ಬರ್ಕೊಂಡು ಜಾಸ್ತಿ ಐತೆ, ಬಟ್ ಟೈಮ್ ಇಲ್ಲ ಇಲ್ಲಿ. ಹಲ್ಲೆಲೂಯಾ. ಎಸ್, ಯೂಟ್ಯೂಬಲ್ಲಿ ಇರುತ್ತೆ, ಚಿಂತೆ ಬೇಡ. ಮೊದಲನೇದಾಗಿ ಈ ಬುಕ್ ಯಾವಾಗ ಬರೆದಿರೋದು? ಕ್ರಿಸ್ತ ಪೂರ್ವ 1250 BC 1250 ಬರೆದಿರೋರು ಸಾಮುವೇಲ. ಈ ಬುಕ್ಕು ಕಥೆ ನಡೆಯುವಾಗ ಸಾಮುವೇಲನೇ ಇಲ್ಲ. ಈ ಬುಕ್ ಆದ್ಮೇಲೆ ಸಾಮುವೇಲ ಬರ್ತಾರೆ. ಹಲ್ಲೆಲೂಯಾ. ಈ ಬುಕ್ ಆದ್ಮೇಲೆ ಇದ್ರ ವಿಶೇಷತೆ ಹೇಳ್ಬಿಡ್ತೀನಿ. ಫಸ್ಟ್, ರೂತಳು ಅಂದ್ರೆ ಸ್ನೇಹಿತೆ. ರೂತ್ ಅಂದ್ರೆ ಫ್ರೆಂಡ್, ಒಳ್ಳೆ ಫ್ರೆಂಡ್, ಸ್ನೇಹಿತೆ. ಬರ್ಕೊಂಡಿದ್ದೆ ದರ್ಶನ್, ನೀವು ಅಂತೀಯ ಬರ್ಕೋಬೇಕು, ಎಲ್ಲ ಬರ್ಕೊಂಡಿರ್ಬೇಕು. ಹಲ್ಲೆಲೂಯಾ. ರೈಟ್. ಇದರಲ್ಲಿ ಮಾರ ಅನ್ನೋ ಪದ ಬರ್ತದೆ, ಕಹಿ. ನೆಕ್ಸ್ಟ್, ನಹೋಮಿ ಅನ್ನೋ ಹೆಸರು ಬರ್ತದೆ, ಪ್ರೀತಿ ಉಳ್ಳವಳು. ಲವ್ಲಿ ಒನ್. ಹಲ್ಲೆಲೂಯಾ. ಬೋವಜ ಅನ್ನೋ ಹೆಸರು ಬರ್ತದೆ, ಗ್ರೇಟ್ನೆಸ್ ಆಗಿ. ಬೋವಜಾನ್ ಅಂದ್ರೆ ಧನವಂತ. ದಾವಿದ ಅನ್ನೋ ಹೆಸರು ಕೂಡ ಬರ್ತದೆ. ದಾವಿದ ಅಂದ್ರೆ ಪ್ರೀತಿ ಪಾತ್ರನು, ಮೇನ್ ಪ್ರೀತಿ ಪಾತ್ರನು, ಸಾರಿ, ಮೇನ್ ಪಾತ್ರನು. ಈಗ ಇವತ್ತು ಯಾಕೆ ದೇವರು ನಮ್ಮ ಮಧ್ಯದಲ್ಲಿ ಮಾತಾಡ್ತಾ ಇದ್ದಾನೆ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಇಲ್ಲಿ ರೂತ್ ಬರ್ತಾರೆ, ನೆಕ್ಸ್ಟ್ ಹೆಸರು ರೂತ್ ಬರ್ತಾರೆ. ಹಲ್ಲೆಲೂಯಾ. ಆಲ್ರೆಡಿ ರೂತ್ ಅಂದ್ರೆ ಏನು? ಸ್ನೇಹಿತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓರ್ಪಾ ಅಂತ ಬರ್ತಾಳೆ. ಆಮೇನ್. ಇದಕ್ಕೆ ನೆಹೆಮಿಯಾ ಇಬ್ಬರು ಸೊಸೆಯಂದಿರು, ಇಬ್ಬರು ಮಕ್ಕಳಿಗೆ ಇಬ್ಬರು ಹೆಂಡತಿಯರು. ಹಲ್ಲೆಲೂಯಾ. ನಾವು ಇವಾಗ 1ನೇ ಅಧ್ಯಾಯದಿಂದ ಬೇಡ, ನಾನು ಇದ್ರ ಒಂದು ವಿಶೇಷತೆ ಹೇಳ್ಬಿಡ್ತೀನಿ ನೋಡಿ. ಈ ರೂತ್ ಬುಕ್ ಮುಂಚೆ ಏನಿದೆ ಹೇಳಿ? ನ್ಯಾಯಾಧಿಪತಿಗಳು. ಈ ರೂತ್ ಆದ್ಮೇಲೆ ಯಾವ್ದಿದೆ ಹೇಳಿ? ಇವುಗಳ ಮಧ್ಯದಲ್ಲಿದೆ. ಹಲ್ಲೆಲೂಯಾ. ಇವುಗಳ ಮಧ್ಯದಲ್ಲಿದೆ. ಇವುಗಳ ಮಧ್ಯದಲ್ಲಿರುವಾಗ ಇದರಲ್ಲಿ ಏನು ವಿಶೇಷ? ಮಧ್ಯದಲ್ಲಿರೋದು ಕಾರಣ ಏನಂದ್ರೆ, ನ್ಯಾಯಾಧಿಪತಿಗಳವರೆಗೂ, ಆಮೇಲೆ ನ್ಯಾಯಸ್ಥಾಪಕರು, ನ್ಯಾಯ ಹೇಳೋರು, ದೈವದರ್ಶಿಗಳು ಇರ್ತಾರೆ. ಈ ರೂತ್ ಬುಕ್ ಆದ್ಮೇಲೆ ರಾಜನು ಸ್ಟಾರ್ಟ್ ಆಗ್ತಾರೆ. ಯಾರು ಸ್ಟಾರ್ಟ್ ಆಗ್ತಾರೆ? ರಾಜ. ಎಲ್ಲಿ? ಸಾಮುವೇಲ ಗ್ರಂಥ 8ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ರು ರಾಜನನ್ನ ಕೇಳ್ಕೊಳ್ತಾರೆ. ಸಾಮುವೇಲನ ಹತ್ರ ಇಸ್ರಾಯೇಲ್. ಆಗ ಸಾಮುವೇಲನಿಗೆ ದೇವರು ಹೇಳ್ತಾನೆ, ಅವರು ತಳ್ಳಿಬಿಟ್ಟಿರೋದು ನಿನ್ನನ್ನಲ್ಲ, ನನ್ನನ್ನು ತಳ್ಳಿಬಿಟ್ಟಿದ್ದಾರೆ, ನೀನು ಅವ್ರಿಗೆ ಕೊಟ್ಬಿಡು. ಆಮೇನ್. ಏನಿದ್ರ ಅರ್ಥ ಅಂದ್ರೆ, ಯಾಜಕ ಉದ್ಯೋಗ ನ್ಯಾಯಸ್ಥಾಪಕರಿಗೆ ಮುಗೀತು. ಏನ್ ಮುಗೀತು? ನ್ಯಾಯಸ್ಥಾಪಕರವರೆಗೂ ಯಾಜಕ ಉದ್ಯೋಗ, ಪೀಸ್ ವಾಕ್. ಆಮೇನ್. ಹಲ್ಲೆಲೂಯಾ. ಯಾಜಕ ಉದ್ಯೋಗ ಮುಗೀತು, ರಾಜನ ಜೀವಿತ ಸ್ಟಾರ್ಟ್ ಆಗ್ತದೆ ಸಾಮುವೇಲ ಗ್ರಂಥದಲ್ಲಿ. ಇವೆರಡರ ಮಧ್ಯದಲ್ಲಿ ಆಮೇನ್ ರೂತುಲು ಬರ್ತಾ ಇದ್ದಾಳೆ ಒಳಗಡೆ. ರೂತುಲು ಬರ್ತಾ ಇದ್ದಾಳೆ. ಎಲ್ಲಿ ಬರ್ತಾ ಇದ್ದಾಳೆ ರೂತುಲು? 2 ಗ್ರಂಥಗಳ ಮಧ್ಯದಲ್ಲಿ ರೂತುಲು ಬರ್ತಾ ಇದ್ದಾಳೆ. ಹೆಸರಿರಲ್ಲ, ರೂತುಲು. ಹಲ್ಲೆಲೂಯಾ. ರಾಜರ ಒಂದು ಇದು ಆರಂಭಕ್ಕಿಂತ ಮುಂಚೆ, ಯಾಜಕ ಉದ್ಯೋಗ ಮುಗಿದಿದ್ದ ಮುಂಚೆ ರೂತುಲು ಪ್ರವೇಶಿಸ್ತಾ ಇದ್ದಾಳೆ. ರೂತುಲು ಯಾರಂದ್ರೆ ನಿನಗೆ, ಸಭೆಗೆ, ಮೊದಲ ಗೀತೆಗೆ ಸಮಾನ. ಈ ಬೋವಜನ ಯಾರಿಗೆ ಸಮಾನಂದ್ರೆ, ಹಲ್ಲೆಲೂಯಾ, ಈ ಬೋವಜ ಯಾರಿಗೆ ಸಮಾನ ಅಂದ್ರೆ ಯೇಸು ಕ್ರಿಸ್ತನಿಗೆ ಸಮಾನ. ಈ ಗ್ರಂಥದಲ್ಲಿ ವಾಕ್ಯನ ಆ ರೀತಿ ಬರೆದಿರೋದು ನೋಡಿ. ನಾವು 3 ರೀತಿ ಬೈಬಲ್ ಓದ್ತೀವಿ. ಒಂದು, ನಮ್ಗೆ ಯಾರಾದ್ರೂ ಹೇಳ್ಕೊಡೋರು ಇರ್ತಾರೆ, ಅದೊಂದಿದು. ಎರಡನೇದು ಇನ್ನೊಂದು ಏನಂದ್ರೆ, ಅದು ಒಂದು ವೀವ್ ಅಂತಾರೆ. ಯಾರನ್ನ ಹೇಳ್ತಾರೆ, ಅವ್ರು ಹೇಳೋದು ಒಂದು ವೀವ್ ಇರ್ತೈತೆ, ನಾವು ಓದೋ ಒಂದು ವೀವ್ ಇರ್ತೈತೆ. 3ನೇ ವೀವ್ ಯಾವ್ದಂದ್ರೆ, ಇಲ್ಲಿ ಯಾವ ಲೆಕ್ಕದಲ್ಲಿ ಬರ್ದಿದ್ದಾರೆ ಅನ್ನೋದು, ಅದು 3rd ವೀವ್. ಇದು ಕರೆಕ್ಟ್. ಫಸ್ಟ್ ವೀವ್ ಏನು? ನಮ್ಗೆ ಯಾರಾದ್ರೂ ಹೇಳ್ಕೊಡೋರು. ಸೆಕೆಂಡ್ ವೀವ್ ಏನು? ನಾವು ಓದುವಾಗ ಒಂದು ವೀವಲ್ಲಿ ಓದ್ತೀವಿ, ಹಿಂಗೆ ಇರ್ಬೋದು, ಹಿಂಗೆ ಅನ್ಬೋದು, ಅನ್ಕೊಂಡು ಓದ್ತೀವಿ. 3rd ವೀವ್ ಏನಂದ್ರೆ, ಇದು ಬರ್ದಿದ್ದಾರಲ್ಲ, ಯಾವ ದೃಷ್ಟಿಯಲ್ಲಿ ಬರ್ದಿದ್ದಾರೋ, ಏನು ಅರ್ಥದಲ್ಲಿ ಬರ್ದಿದ್ದಾರೋ, ಅದು 3rd ವೀವ್. ಇದು ಬೇಕು ನಮ್ಗೆ.
ಅಲ್ಲಿದೆಯಾ ಕತೆ ಓದಿದ್ರೆ ಒಂಥರ ಚೆನ್ನಾಗಿದೆ. ಅತ್ತೆ ಹಿಂಬಾಲಿಸ್ತಾಳೆ, ಆಕೆ ಕಷ್ಟ ಅಂತ ಹೋಗ್ತಾಳೆ, ಅಲ್ಲಿ ಲಾಸ್ ಆಯ್ತು, ತಿರ್ಗಾ ಇಲ್ಲಿ ಬಂದ್ಬಿಡ್ತಾಳೆ, ಅಲ್ಲಿ ತಿರ್ಗಾ ಇಸ್ರಾಯೇಲ್ ದೇಶ ಇಂಪ್ರೂವ್ಮೆಂಟ್ ಆಗಿದೆ. ಆ ತರ ಇದೆ ಓದೋದಕ್ಕೆ. ಭೋಜನ ಮದುವೆ ಆಗ್ತಾಳೆ, ಮಗು ಎತ್ಕೊಳ್ತಾರೆ. ಅಲ್ಲೆಲ್ಲೂಯ್ಯ. ಆ ಭೋಜನ ಕೂಡ ಮಗುಳ್ತಾಳೆ, ಹೀಗೆ ಏನು ಮಾಡಿಲ್ಲ, ಭೋಜನ ಚೆನ್ನಾಗಿ ನೋಡ್ಕೊಂಡಾನೆ, ಕಣ್ಣಾಗ್ಲಿಲ್ಲ, ನೀತಿವಂತನಾಗಿಲ್ಲ, ಪರಿಶುದ್ಧನಾಗಿದೆ. ಈ ತರ ನಾವು ಕಥೆಗಳು ಓದ್ತೀವಿ. ಆಕೆಗೆ ಅವಮಾನ ಆಯ್ತು, ಸೊಸೆ ಹಿಂಬಾಲಿಸ್ಕೊಂಡು ಬರ್ತಾಳೆ, ನಿನ್ನ ದೇವ್ರೆ ನನ್ನ ದೇವರು, ಆಮೇಲೆ ನಿನ್ನ ದೇಶನೇ ನನ್ನ ದೇಶ, ನಿನ್ನ ಭಾಷೆನೇ ನನ್ನ ಭಾಷೆ ಅಂತ ಇದನ್ನೇ ನಾವು ನೋಡ್ತೀವಿ. ಇದು ಬಿಟ್ಟು ಬೇರೆ ಆಗ್ತಾ ಇದೆ. ಸೊ ರೂತು ಯಾರಿಗೆ ಸಮಾನ? ಸಭೆಗೆ, ಅನ್ಯ ಜನಗಳಿಂದ ಸಭೆಯಾಗಿರೋ ವಿಶ್ವಾಸಿಗೆ, ನಿನಗೆ ನನಗೆ ಈ ಲೋಕದಲ್ಲಿರೋ ಕ್ರೈಸ್ತ ಬಾಂಧವರಿಗೆ ಸಮಾನ. ಅಲ್ಲೆಲ್ಲೂಯ್ಯ. ಈ ಓರ್ಪಳು ಯಾರಿಗೆ ಸಮಾನ ಅಂದ್ರೆ ಬಿಡಲ್ಪಟ್ಟ ಸಭೆಗೆ ಸಮಾನ. ಈಗ ಯೇಸು ಸ್ವಾಮಿ ಬಂದ್ರೆ ಎಲ್ಲಾ ಕ್ರಿಸ್ತಿ ಎತ್ತಲ್ಪಟ್ಬಿಡ್ತಾರ? ಎಲ್ಲ ದೇವ್ ಜನರು, ಎಲ್ಲ ವಾಕ್ಯದಲ್ಲಿ ನಡೆಯೋರು, ಎಲ್ಲ ಪಾಪ ಮಾಡ್ತಾರೆ, ತಿರ್ಗಾ ಕಾಣಿಕೆ ಕೊಡ್ತಾರೆ, ವಾಕ್ಯ ಕೇಳ್ತಾರೆ, ವಾಕ್ಯ ಹೇಳ್ತಾರೆ, ಸಭೆಗೂ ಕರೆಕ್ಟಾಗಿ ಬರ್ತಾರೆ, ಮನೆಯಲ್ಲಿ ಬೈಬಲ್ ಓದ್ತಾರೆ, ಆದ್ರೆ ವಾಕ್ಯ ಪ್ರಕಾರ ನಡೆಯಲ್ಲ, ಅವ್ರು ಎತ್ತಲ್ಪಡ್ತಾರ? ಇಲ್ಲ. ಈ ಓರ್ಪಳು ಅದಕ್ಕೆ ಸಮಾನ. ಭೋಜನ ಯೇಸು ಕ್ರಿಸ್ತನಿಗೆ ಸಮಾನ. ಆಮೇಲೆ ರೂತುಲು ಸಭೆಗೆ ಸಮಾನ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಸೊ ಇಲ್ಲ ಮಾತುಗಳನ್ನ ನಾವು ಹೆಂಗೆ ಅಂತ ನೋಡೋಣ. ಹಲ್ಲೆಲೂಯಾ. ಇದರಲ್ಲಿ ಒಟ್ಟು 4 ಅಧ್ಯಾಯಗಳಿದೆ. ಎಷ್ಟು ಅಧ್ಯಾಯ? 4 ಅಧ್ಯಾಯ. ಹಲ್ಲೆಲೂಯಾ. ಇದು ಹೊಸ ಒಡಂಬಡಿಕೆ. ನಾವು ಹೆಂಗ್ ನೋಡ್ತೀವಿ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿರೋ ವಿಷಯಗಳು, ಒಂದು ಹಿಸ್ಟಾರಿಕಲ್, ಒಂದು ಕತೆ, ಒಂದು ಸ್ಟೋರಿ, ಆ ತರ ನಾವು ಓದ್ತೀವಿ. ಅಲ್ಲ, ಆಕ್ಚುಲಿ ಹೊಸ ಒಡಂಬಡಿಕೆಯವರಾಗಿರೋ ನಾವು ಇದು ಹಿಸ್ಟಾರಿಕಲ್ ಬುಕ್ಸ್ ಅಲ್ಲ, ಓಲ್ಡ್ ಟೆಸ್ಟಿಮೆಂಟ್, ಹಳೆ ಒಡಂಬಡಿಕೆ. ಆಮೇಲೆ ಬಹಳ ನಮಗೆ ಬೇಕಾಗಿರೋ ರಹಸ್ಯಗಳು ಹಳೆ ಒಡಂಬಡಿಕೆಯಲ್ಲಿದೆ. ಸೋ ಮೆನಿ ಸೀಕ್ರೆಟ್ಸ್, ಅಂದ್ರೆ ಅಲ್ಲಿ ಬಹಳ ಮರ್ಮಗಳು, ಆಮೇಲೆ ಗುಡಾರ್ಥಗಳು ಹಳೆ ಒಡಂಬಡಿಕೆಯಲ್ಲಿ ನಮಗಿದೆ. ಹಲ್ಲೆಲೂಯಾ. ಅದು ಥರ್ಡ್ ವೀವ್ ಅಂತ ಹೇಳಿದ್ರಲ್ಲ, ಆ ಬರೆಯೋನು ಸಾಮುವೇಲ ಬರೆದಿದ್ದು ಏನೊಂದು ಲೆಕ್ಕದಲ್ಲಿ ಬರೆದಿದ್ದಾನೆ, ದೇವರು ಯಾಕೆ ಬರೆಸಿದ್ದಾನೆ, ದೇವರ ಆತ್ಮ ಏನು ಬರೆಸಿದ್ದಾನೆ, ಅದನ್ನ ನಾವು ಕ್ಲೀನ್ ಆಗಿ ನೋಡುವಾಗ ಆ ವೀವು ನಮ್ಗೆ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. 4 ಅಧ್ಯಾಯಗಳಿದೆ. ಹಳೆ ಒಡಂಬಡಿಕೆ ಪುಸ್ತಕಗಳು ನಾವು ಓದೋದು ಒಂದು ಕಥೆ ತರ, ಚರಿತ್ರೆ ತರ, ಒಂದು ಸ್ಟೋರಿ ತರ ನಾವು ಓದ್ತೀವಿ. ಆದ್ರೆ ಥರ್ಡ್ ವೀವ್ ಒಂದಿದೆ, ದೇವ್ರು ಏನಿಗೆ ಬರೆಸಿದಾರೋ, ಆಮೇಲೆ ಬರೆಯೋನು ಏನಿಗೆ ಬರೆದಿದ್ದಾನೋ ಆ ವೀವಲ್ಲಿ ಓದಿದ್ರೆ ನಮ್ಗೆ ಅದು ಅರ್ಥ ಆಗುತ್ತೆ ಗ್ರಂಥ. ಪ್ರೈಸ್ ದ ಲಾರ್ಡ್. ಸೊ ಹೊಸ ಒಡಂಬಡಿಕೆಯವರಾಗಿರೋ ನಾವು ಹೊಸ ಒಡಂಬಡಿಕೆಯನ್ನ ನಾವು ತಿಳ್ಕೊಬೇಕಾದ್ರೆ ಹಳೆ ಒಡಂಬಡಿಕೆಯಲ್ಲಿ ರಹಸ್ಯಗಳು ಅಡಗಿದೆ. ಈ ಗ್ರಂಥವನ್ನು ನಾವು ಓದುವಾಗ, ಅದನ್ನ ಇಟ್ಕೊಂಡು ಹೊಸ ಒಡಂಬಡಿಕೆ ಓದುವಾಗ ನಮಗೆ ಹೊಸ ಒಡಂಬಡಿಕೆ ಅರ್ಥ ಆಗುತ್ತೆ. ಇಲ್ಲಂದ್ರೆ ಅರ್ಥ ಆಗಲ್ಲ. ಬರೀ ಹೊಸ ಒಡಂಬಡಿಕೆ ಓದಿದ್ರೆ ಅರ್ಥ ಆಗಲ್ಲ. ಚೆನ್ನಾಗಿ ಗಮನ ಇದೆ. ಹಲ್ಲೆಲೂಯಾ. ಈ ಹಳೆ ಒಡಂಬಡಿಕೆ ವಿಶೇಷತೆ ಏನಂದ್ರೆ ಒಂದೊಂದು ಗ್ರಂಥದಲ್ಲಿ ಕೂಡ ಕ್ರಿಸ್ತನಿದ್ದಾರೆ. ಒಂದೊಂದು ಗ್ರಂಥದಲ್ಲಿ ಯಾರಿದ್ದಾರೆ? ಆತನು ಶಾರೀರಿಕವಾಗಿ ಬರ್ತಾನೆ ಅಂತ ಬರ್ದಿದೆ. ಆತನು ಬರೋದು ಬಂದಿದೆ, ತಿರುಗಿ ಬರೋದು ಬರ್ದಿದೆ. ಇದು ಇಸ್ರಾಯೇಲ್ ಹುಡುಕ್ಬೇಕಾಗಿತ್ತು, ಹುಡುಕ್ಲಿಲ್ಲ. ಇಸ್ರಾಯೇಲ್ ಏನ್ ಮಾಡಿಲ್ಲ? ಹುಡುಕ್ಲಿಲ್ಲ. ಹುಡುಕ್ಬೇಕಾಗಿತ್ತು, ಹುಡುಕ್ಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇಸ್ರಾಯೇಲ್ ಆತನನ್ನ ಹುಡುಕ್ಲಿಲ್ಲ. ಅನ್ಯ ಜನಗಳಾಗಿರೋ ನಾವು ಹುಡುಕಿದ್ರಿ, ನಾವು ದೇವ್ರ ಕಡೆ ತಿರ್ಕೊಂಡ್ರಿ. ಇದುವರೆಗೂ ಅವರು ದೇವ್ರನ್ನ ಮರ್ತು ಬಿಟ್ಟು ದೇವ್ರ ಅವರ ಕೈ ಬಿಟ್ಟಿದ್ದಾನೆ. ತಿರ್ಗ ನಾನು ಒಂದು ಗ್ಯಾಪ್ ಹೇಳ್ತಾ ಇದ್ದೆ. ಒಂದು ಗ್ಯಾಪ್ ಏರ್ಪಡ್ತು. ಒಂದು ಗ್ಯಾಪ್ ಅಲ್ಲಿ ಇಲ್ಲಿ ಇಲ್ಲಿ ಧರ್ಮಶಾಸ್ತ್ರ ಇದೆ, ಇಲ್ಲಿ ಯೇಸು ಕ್ರಿಸ್ತನಿದ್ದಾನೆ. ಈ ಗ್ಯಾಪ್ ಅಲ್ಲಿ ನಾವು ಬಂದ್ಬಿಟ್ರಿ. ಸಭೆ ಎತ್ತಲ್ಪಟ್ಟಾಗ ತಿರ್ಗ ಈ ಗ್ಯಾಪ್ ಬರ್ತದೆ. 7 ವರ್ಷ ಉಪದ್ರವ ಕಾಲ ಅಂತ ಜಾಸ್ತಿ ಸಾರಿ ನಾನು ಹೇಳಿದ್ದೀನಿ ಮಾತು. ಆ ಸಭೆ ಎತ್ತಲ್ಪಟ್ಟಾಗ ತಿರ್ಗ 7 ವರ್ಷ ಧರ್ಮಶಾಸ್ತ್ರ ಕಾಲ ಬರ್ತದೆ, ಯುಗ ಲಾ. ಅವರು 7 ವರ್ಷ ಅದು ಇಸ್ರಾಯೇಲ್. ಈ ಗ್ಯಾಪ್ ಇದೆಲ್ಲ, ಈ ಗ್ಯಾಪ್ ಅಲ್ಲಿ ನಾವು ಬಂದ್ಬಿಟ್ರೆ. ಈ ಗ್ಯಾಪ್ ಅಲ್ಲಿ ಯಾರು ಬಂದ್ಬಿಟ್ರೆ? ಈ ಗ್ಯಾಪ್ನ 7 ವಾರ ಅಂತಾರೆ. ಇನ್ನು ಅವ್ರಿಗೆ 7 ವಾರ ಬಾಕಿ ಇದೆ. ಆಮೇಲೆ 7 ವಾರ ಅಂದ್ರೆ ಇಸ್ರಾಯೇಲ್ ಲೆಕ್ಕದಲ್ಲಿ ಒಂದು ದಿನ ಅಂದ್ರೆ 1 ವರ್ಷ. 7 ವರ್ಷ ಬಾಕಿ ಇದೆ ಅವ್ರಿಗೆ ಇನ್ನು. ಆ ಗ್ಯಾಪ್ ಅಲ್ಲಿ ನಾವು ಬಂದ್ಬಿಟ್ರಿ. ಅದು ಅವ್ರು ನಿಂತಿದ್ದಾರೆ. ನಾವು ಎತ್ತಲ್ಪಟ್ಟಾಗ ತಿರ್ಗಾ ಅವ್ರು ಬರ್ತಾರೆ ದೇವ್ರ ಹತ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಜನಕ್ಕೆ ಅರ್ಥ ಆಗ್ತದೆ? ಕನ್ಫ್ಯೂಷನ್ ಇಲ್ಲಲ್ಲ? ಮೊದಲಿರೋ ವಿಷಯಗಳೆಲ್ಲ ಗಮನ ಇಟ್ಕೊಳ್ಳಿ. ಸಂಡೇ ಸರ್ವಿಸ್ಗಳು, ಬುಧವಾರ ಬೈಬಲ್ ಸ್ಟಡಿಗಳು, ಶುಕ್ರವಾರ ಬರೋ ಆಶೀರ್ವಚನಗಳು ಎಲ್ಲ ಗಮನ ಇಟ್ಕೊಂಡು ಕೇಳಿ. ಒಂದಕ್ಕೊಂದು ಸಖತ್ ಜೈಂಟ್ ಇರ್ತದೆ, ತುಂಬಾ ಅರ್ಥಪೂರ್ಣವಾಗಿರ್ತದೆ. ಸಿಂಪಲ್ ಆಗಿ ಕೇಳಿದ್ರೆ ಅವತ್ತು ಬಿಟ್ಬಿಟ್ಟು ಇವತ್ತು ಕೇಳಿದ್ರೆ ಸ್ವಲ್ಪ ಕಷ್ಟ ನಿಮಗೆ. ಅದು ಕೂಡ ಗಮನ ಇರಬೇಕು. ಹೌದು, ಅದೇ
ವಾರಗಳಲ್ಲಿ, ಹಳೆ ದಿನಗಳಲ್ಲಿ, ಹಳೆ ತಿಂಗಳಲ್ಲಿ, ಹಳೆ ವರ್ಷದಲ್ಲಿ ಇರೋದಿಲ್ಲ. ಆ ದೃಷ್ಟಿಯಲ್ಲೇ ಪರಿಶುದ್ಧಾತ್ಮನು ಮಾತಾಡೋದು. ಆ ದೃಷ್ಟಿಯಲ್ಲೇ ನಾನು ಕೂಡ ಕುತ್ಕೊಂತೀವಿ. ಆ ದೃಷ್ಟಿಯಲ್ಲೇ ದೇವರು ನನ್ನನ್ನು ಪ್ರಿಪೇರ್ ಮಾಡಿ ಇಲ್ಲಿ ಕಳಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಹಳೆ ಒಡಂಬಡಿಕೆಯಲ್ಲಿ ಯಾರಿದ್ದಾರೆ? ಕ್ರಿಸ್ತನಿದ್ದಾನೆ. ಒಂದೊಂದು ಅಧ್ಯಾಯದಲ್ಲಿ, ಒಂದೊಂದು ಗ್ರಂಥದಲ್ಲಿ ಕೂಡ ಕ್ರಿಸ್ತನಿದ್ದಾನೆ. ಶಾರೀರಿಕವಾಗಿ ಬರೋದಿದೆ, ಆತ್ಮಿಕವಾಗಿ ಬರೋದು ಎರಡೂ ಇದೆ. ಸ್ಪಿರಿಚುವಲ್ ಆಗಿ ಬಾಡಿ ಥ್ರೂ ಬರೋದು ಎರಡೂ ಬರೆದಿದ್ದಾರೆ. ಇಸ್ರಾಯೇಲ್ ಅವ್ರು ಇನ್ನೂ ಬಾಡಿಯಲ್ಲಿ ಬರೋದೇ ಹುಡುಕ್ತಾ ಇದ್ದಾರೆ, ಬಂದು ಹೋಗ್ಬಿಟ್ಟಿದ್ದಾನೆ. ಹಲ್ಲೆಲೂಯಾ, ಇದೇ ಸೀಕ್ರೆಟ್. ನಾವು ಹುಡುಕಿದ್ರೆ ನಮ್ಗೆ ಸಿಕ್ಕಿದ್ದಾನೆ. ದೇವ್ರು ನಮ್ಗೆ ಬಾಗಿಲು ತೆರೆದ ನಾವು ಪ್ರವೇಶಿಸ್ತಾ ಇದ್ವಿ ಪರಲೋಕಕ್ಕೆ. ಹಲ್ಲೆಲೂಯಾ, ಆಮೆನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಆಮೆನ್. ಬರುವಾಗ ಆತನ ಯೇಸು ಕ್ರಿಸ್ತನು ರಹಸ್ಯಗಳನ್ನ ಗೋಚರಪಡಿಸ್ತಾನೆ. ಅಪೊಸ್ತಲರು ಹೇಳಿದ್ರು, ಬರೆದಿದ್ದಾರೆ, ರಹಸ್ಯಗಳನ್ನ ಬರೆದಿದ್ದಾರೆ. ಅಲ್ಲಿ ಕೂಡ ನಮ್ಗೆ ಸಿಗ್ತದೆ. ಈ ಪುಸ್ತಕದಲ್ಲಿ ಒಂದೊಂದು ರಹಸ್ಯ ಇದೆ, ಬಹಳ ರಹಸ್ಯಗಳಿದೆ ರೂತ್ ಗ್ರಂಥದಲ್ಲಿ. ಆ ರಹಸ್ಯಗಳನ್ನ ನಾವು ಇವಾಗ ನೋಡೋಣ. ಹಲ್ಲೆಲೂಯಾ. ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ಯೋಬ ಗ್ರಂಥ ಎಲ್ಲಾ ಪುಸ್ತಕಗಳಿಗಿಂತ ಹಳೆಯದು. ಹೇಳ್ಬೇಕಂದ್ರೆ ಆದಿಕಾಂಡಗಿಂತ, ಫಸ್ಟ್ ಆದಿಕಾಂಡ, ಜೆನೆಸಿಸ್ ಚಾಪ್ಟರ್ ಇದೆಯಲ್ಲ, ಅದಕ್ಕಿಂತ ಮುಂಚೆ ಪುಸ್ತಕ ಅಂತೆ ಯೋಬ. ಹಲ್ಲೆಲೂಯಾ. ಆ ಸ್ಟೋರಿ ಓದ್ರೇನೆ ಕಾಣಿಸ್ತದೆ. ಪ್ರೈಸ್ ದ ಲಾರ್ಡ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಹೊಸ ಒಡಂಬಡಿಕೆಯಲ್ಲಿ ಹೇಳ್ಬೇಕಂದ್ರೆ ರೋಮಾಪುರದಿಂದ ಹಿಡಿದು ಥೆಸಲೋನಿಕ ಗ್ರಂಥವರೆಗೂ 7 ಸಭೆಗಳು ಬರ್ತದೆ. ರೋಮಾಪುರ, ಕೊರಿಯಂತ ಸಭೆ, ರೋಮನ್ ಸಭೆ, ಕೊರಿಯಂತ ಸಭೆ, ಎಫೆಸ, ಗಲಾತ್ಯ, ಎಫೆಸ, ಫಿಲಿಪ, ಕೊಲಾಸಿಯಾ, ನೆಕ್ಸ್ಟು ಥೆಸಲೋನಿಕ. 7 ಸಭೆ ಆಯಿತು. ಆಕ್ಚುಲಿ ಫಸ್ಟ್ ಬರೆದಿರೋದು ಯಾವುದಂದ್ರೆ ಥೆಸಲೋನಿಕ, ಆದರೆ ಲಾಸ್ಟಲ್ಲಿ ಐತೆ. ಆಮೆನ್. ಫಸ್ಟ್ ಬರೆದಿರೋದು ಥೆಸಲೋನಿಕ, ಲಾಸ್ಟಲ್ಲಿ ಐತೆ. ಥೆಸಲೋನಿಕ ಯಾಕೆ ಲಾಸ್ಟಲ್ಲಿ ಇರೋದಂದ್ರೆ ಥೆಸಲೋನಿಕ ಗ್ರಂಥ ಹೇಳೋದು ಯೇಸು ಕ್ರಿಸ್ತನು ತಿರುಗಿ ಬರೋದು, ಅದಕ್ಕೆ ಲಾಸ್ಟಲ್ಲಿ ಬೇಕು. ರೋಮಾಪುರ ಗ್ರಂಥ ಫಸ್ಟ್ ಇದೆ, ಯಾಕಂದ್ರೆ ಅದು ಪಾಪದ ಬಗ್ಗೆ ಚೆನ್ನಾಗಿ ಹೇಳ್ತದೆ. 7 ಅಧ್ಯಾಯ ಕರೆಕ್ಟಾ? ರೋಮಾಪುರ ಗ್ರಂಥ ಪಾಪದ ಬಗ್ಗೆನೇ ಜಾಸ್ತಿ ಹೇಳ್ತದೆ. 7 ಅಧ್ಯಾಯಗಳು ಪಾಪದ ಬಗ್ಗೆ. 8ನೇ ಅಧ್ಯಾಯದಲ್ಲಿ ಪರಿಶುದ್ಧಾತ್ಮನ ಬಗ್ಗೆ ಸ್ಟಾರ್ಟ್ ಮಾಡ್ತಾರೆ. ಹಲ್ಲೆಲೂಯಾ. ಕ್ರಮಬದ್ಧವಾಗಿ ದೇವರು ನಮಗೆ ಬರೆದು ಕೊಟ್ಟಿರೋದು ಈ ಬೈಬಲ್ನ. ಆಮೇಲೆ ಈ ಒಂದೇ ಮಾತು ಹೇಳ್ಬಿಟ್ಟ, ಇದರಲ್ಲಿ ಒಂದು ಸೇರಿಸಬೇಡಿ, ಒಂದು ತೆಗಿಬೇಡಿ. ಅಪ್ಡೇಟ್ ವರ್ಷನ್ ಅಂತ ಹೇಳ್ಬಿಡ್ಬೇಕು. ಒಂದೇ ಮಾತು ತಿರ್ಗಾ ಹೇಳ್ತಾರೆ, ಒಂದನ್ನು ತೆಗಿಬೇಡಿ, ಒಂದನ್ನು ಆಡ್ ಮಾಡಬೇಡಿ, ಒಂದನ್ನು ರಿಜೆಕ್ಟ್ ಮಾಡಬೇಡಿ. ಒಂದು ಸೇರಿಸಬೇಡಿ, ಒಂದು ತೆಗಿಬೇಡಿ. ಕರೆಕ್ಟ್ ಆಗಿದೆ. ಇನ್ನು 3000 ಇಯರ್ಸ್ ಆದರೂ ಈ ಬೈಬಲ್ ಆ ಕಾಲದ ಜನರು ಕೂಡ ಬಲಪಡಿಸ್ತೈತೆ, ನಿಲ್ಲಿಸ್ತೈತೆ, ನಡೆಸ್ತೈತೆ, ಧೈರ್ಯ ಪಡಿಸ್ತೈತೆ, ನಿತ್ಯ ಜೀವ ಕೊಡ್ತೈತೆ. ಹಲ್ಲೆಲೂಯಾ. ಆ ಥರ ಗ್ರಂಥ ಇದು. ಇನ್ನು 3000 ಇಯರ್ಸ್ ಆದರೂ ಕೂಡ ಈ ಬುಕ್ಕು ಸ್ಟ್ರಾಂಗ್ ಆಗೇ ಇರ್ತದೆ. ಹಂಗೆ ಭೂಮಿ ಆಕಾಶ ಅಳಿದೋದ್ರು ನನ್ನ ಒಂದೊಂದು ವಾಕ್ಯಗಳು ಕೂಡ ಹಾಗೆ ಇರ್ತದೆ, ಅಳಿದೋಗುದಿಲ್ಲ. ಒಂದು ಸೊನ್ನೆ ಗುರುಸಾದರು. ಪ್ರೈಸ್ತಲ್ಲ. ಸೊ ಬೈಬಲ್ ವಿಶೇಷತೆ ಇದೆ, ಬೈಬಲ್ ಸ್ಟಡಿ. ಈಗ ರೂತ್ ಗ್ರಂಥದಲ್ಲಿರೋ ರಹಸ್ಯಗಳಿಗೆ ನಾವು ಹೊರಟೋಗೋಣ. ಪ್ರೈಸ್ತಲ್ಲ. ಆಮೇಲೆ ಈ ಗ್ರಂಥ ಯಾರು ಬರ್ದಿದ್ದು? ಸಾಮುವೇಲ. ಅದನ್ನು ಕೂಡ ಇದೆ, ಅವನು ಇನ್ನೂ ಹುಟ್ಟಿಲ್ಲ, ಅವಾಗ ನಡೆದಿರೋದು. ಆ ಸಮಾಚಾರನ ಸಾಮುವೇಲ ಬರ್ದಿರ್ತಾ ಇದ್ದಾನೆ. ಪರಿಶುದ್ಧಾತ್ಮ ಅವನ ಹತ್ರ ಮಾತಾಡಿದ್ರೆ ಅದಕ್ಕೆ ಬರ್ದಿರ್ತಾರೆ, ಇಲ್ಲಾಂದ್ರೆ ಕೇಳಿರ್ತಾರೆ, ಇಲ್ಲ ದೇವರ ಆತ್ಮ ಅವನ್ನ ಪ್ರೇರೇಪಿಸಿರ್ತಾರೆ ಸಾಮುವೇಲ. ಹಲ್ಲೆಲೂಯಾ, ಆಮೆನ್, ಆಮೆನ್. ಆ ರೂತ್ ಗ್ರಂಥ ಯಾಕೆ ಸೆಂಟ್ರಲ್ ಇದೆ? ನ್ಯಾಯಾಧಿಪತಿಗಳು 1 ಸಾಮುವೇಲ ಮಧ್ಯದಲ್ಲಿ ಅದು ಕೂಡ ಹೇಳಿದೆ, ಗಮನ ಇಲ್ಲ, ಅದು ಅತಿ ಮುಖ್ಯ. ಯಾಜಕತ್ವ ಮುಗಿತಾ ಇದೆ, ಆ ಅರಸತನ ಸ್ಟಾರ್ಟ್ ಆಗ್ತಾ ಇದೆ. ಇದಕ್ಕೆ ನಿಮಗೆ ವಿಶೇಷತೆ ಬೇಕು. ಏನಂದ್ರೆ ಯೇಸು ಕ್ರಿಸ್ತನು ಮೊದಲು ಬಂದಾಗ ಯಾಜಕನಾಗಿದ್ದ. ಆತನು ರಾಜ, ಕರ್ತನು ಯಾಜಕನು ರಾಜನ ಎರಡೂ ಉದ್ಯೋಗ ಮಾಡಬೇಕು, ಅವಾಗಲೇ ಕರೆಕ್ಟು. ಆತನು ಯಾವಾಗ ರಾಜನಾಗೋದಂದ್ರೆ 1000 ಇಯರ್ಸ್ ರೂಲಿಂಗ್, ಕಿಂಗ್ಡಮ್ ರೂಲಿಂಗಲ್ಲಿ 1000 ಇಯರ್ಸ್, 1000 ವರ್ಷ ಅರಸತನದಲ್ಲಿ ಆತನು ರಾಜನಾಗಿರ್ತಾನೆ. ಈಗ ಬರೀ ಯಾಜಕ ಉದ್ಯೋಗ ಮಾಡಿ ಹೋಗಿದ್ದಾನೆ, ರಾಜನಾಗಬೇಕು. ಅವಾಗಲೇ ಕ್ಲಿಯರ್, ಅವಾಗಲೇ. ಈಗ ನ್ಯಾಯಸ್ಥಾಪಕರ ಹತ್ರ ಏನು ಮುಗಿತಾ ಇದೆ? ಯಾಜಕತ್ವ ಮುಗಿತಾ ಇದೆ. 1 ಸಾಮುವೇಲ ಗ್ರಂಥದಲ್ಲಿ ಏನು ಸ್ಟಾರ್ಟ್? ನ್ಯಾಯಸ್ಥಾಪಕರ ಹತ್ರ ಏನು ಉದ್ಯೋಗ ಮುಗಿತಾ ಇದೆ? ಯಾಜಕ ಉದ್ಯೋಗ. ಯೇಸು ಕ್ರಿಸ್ತನ ಯಾಜಕ ಉದ್ಯೋಗ ಮುಗಿಸಿದ್ದಾನೆ. 1 ಸಾಮುವೇಲ ಗ್ರಂಥದಲ್ಲಿ ಏನು ಸ್ಟಾರ್ಟ್ ಆಗ್ತಾ ಇದೆ? ರಾಜನು ತಿರುಗಿ ಬಂದು ರಾಜನಾಗ್ತಾನೆ. ಇದ್ರ ಮಧ್ಯದಲ್ಲಿ ಯಾರು ಬರ್ತಾ ಇದ್ದಾರೆ? ರೂತ್ ಬರ್ತಾ ಇದ್ದಾರೆ. ರೂತ್ ಯಾರು? ನಿನಗೆ, ಸಭೆಗೆ, ಮೊದಲ ಗಿತ್ತಿಗೆ ಸಮಾನ. ಬೆಳ್ಳು ಕೂತರು ತೆಲುಗುలో, ಹಲ್ಲೆಲೂಯಾ. ಮನವಾಟಿ ತಮಿಳಲ್ಲಿ ಮನವಾಟಿ. ಕ್ರೈಸ್ತಲ್ಲ, ನೀನೇ ಆ ಮನವಾಟಿ, ನೀನೇ ಆ ಮೊದಲ ಗಿತ್ತಿ, ನೀನೇ ಆ ಸಭೆ. ಹಲ್ಲೆಲೂಯಾ. ನೀನೇ ಆ ಶರೀರ. ಯೇಸು ಕ್ರಿಸ್ತನ ತಲೆ ಮೊದಲ ಗಿತ್ತನು, పెళ్లి కుమారుడు. ఆమేన్, ఆమేన్. నువ్వే ఆ సంఘము. ప్రైజ్ ది లార్డ్.
ಅಲ್ಲೆಲೂಯಾ. ಸೊ ಇವಾಗ ಯಾಕೆ ಅದು ಮಧ್ಯದಲ್ಲಿ ಇದೆ ಗೊತ್ತಾಯ್ತಲ್ಲ, ಯಾಜಕತ್ವ ರಾಜ ಸೆಂಟ್ರಲ್ ನಾವು ಬಂದ್ಬಿಟ್ರಿ. ಆಮೆನ್. ಎಸ್. ಸೊ ಇವಾಗ ನಾವು ಇನ್ನೊಂದು ವಾಕ್ಯಕ್ಕೆ ಹೊರಟೋಗೋಣ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಈ ಪುಸ್ತಕದಲ್ಲಿ ಯೇಸು ಕ್ರಿಸ್ತನಿದ್ದಾನೆ ಹೇಗೆ ಅಂತ ನಾವು ನೋಡೋಣ. ಆಮೆನ್. 2 ವಿಧವಾದ ಸಭೆ ಇರ್ತಾರೆ. ಹಲ್ಲೆಲೂಯಾ. ಎಷ್ಟು ವಿಧವಾದ ಸಭೆ ಇರ್ತಾರೆ? 2 ವಿಧವಾದ ಉದ್ಯೋಗ ಇದೆ. ಒಂದು ರಾಜ ಉದ್ಯೋಗ, ಇನ್ನೊಂದು ಯಾಜಕ ಉದ್ಯೋಗ. ಸಭೆ ಕೂಡ 2 ವಿಧವಾಗಿದ್ದಾರೆ. ಆ ಇಬ್ಬರು ಯಾರಂದ್ರೆ, ಒಂದು ರೂತು, ಇನ್ನೊಂದು ಓರ್ಪ ಅತ್ತೆಗೆ ಮುದ್ದಿಟ್ಟು ಹೊರಟೋಗ್ಬಿಡ್ತಾಳೆ. ರೂತು ನಿಮ್ ದೇವ್ರೆ ನನ್ನ ದೇವ್ರು, ನಿಮ್ ದೇಶನೇ ನನ್ನ ದೇಶ, ನೀನಿರೋ ಹತ್ರ ನಾನು ಇರ್ತೀನಿ, ನೀನ್ ಇರೋ ಹತ್ರನೇ ನಾನು ಇರ್ತೀನಿ ಅಂತಾಳೆ. ಹಿಂಬಾಲಿಸ್ತಾಳೆ. ಈಕೆ ಬಿಟ್ಟು ಹೋಗೋದಿಲ್ಲ ಅಂದ್ಬಿಟ್ಟು ಬಂದ್ಬಿಡ್ತಾಳೆ. ಅವರು ಯಾರು? ರೂತ ಸಭೆ ಎತ್ತಲ್ಪಡೋದಕ್ಕೆ ಸಮಾನರು. ಓರ್ಪಲ್ ಯಾರು? ಬಿಡಲ್ಪಡೋದಕ್ಕೆ ಸಮಾನರು. ರಾಷ್ಟ್ರ ನೋಡಿ, ಸ್ತ್ರೀಯರು ಇರೋ ಎರಡು ವೆರೈಟಿ ಕ್ರಿಶ್ಚಿಯನ್ಗೆ ಸಮಾನ. ಇವರು ಬರುವಿಕೆಯನ್ನ ರಾಪ್ಚರ್ನ ಕಂಡಮ್ ಮಾಡೋರು. ಇಂಟ್ರೆಸ್ಟ್ ಇಲ್ಲ ಅದ್ರ ಬಗ್ಗೆ, ನಿದ್ರೆ ಮಾಡ್ತಾ ಇದ್ರು. ಎಣ್ಣೆ ಇಲ್ಲ ಅವ್ರ ಹತ್ರ, ಬುದ್ಧಿ ಇಲ್ಲ ಅವ್ರಿಗೆ. ಓರ್ಪಲ್ ಅವರು ಯಾರವಳು? ಸೀಕ್ರೆಟ್ ರಾಷ್ಟ್ರ ದೇವ್ರು ಹೇಳ್ತಾ ಇದ್ದಾರಾ? ಸರಿ. ಪ್ರೈಸ್. 2 ರೀತಿ ಸಭೆ ಇದೆ. ಒಂದು ಓರ್ಪಲ್ ಅನ್ನೋ ಸಭೆ, ಇನ್ನೊಂದು ರೂತಲ್ ಅನ್ನೋ ಸಭೆ. ಪ್ರೈಸ್ ದ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಸಭೆ ಮಧ್ಯದಲ್ಲಿ ಬಂದ್ಬಿಡ್ತು. ಆ ಮಧ್ಯೆ ಯಾರು? ನೀನು ನಾನೇ. ಈ ಗ್ರಂಥದಲ್ಲಿ ಯಾರು? ರೂತಲು. ಪ್ರೈಸ್ ದ ಲಾರ್ಡ್. ಆಮೆನ್. ಯಾಜಕ ಉದ್ಯೋಗದ ಬಗ್ಗೆ ಕೂಡ ಹೇಳಿದ್ರು. ರಾಜ್ಯತ್ವ ರಾಜನಾಗಿ ಬರೋದು ಕೂಡ ದೇವರು ಮಾತಾಡಿದ್ರು. ಆಮೆನ್. ರೂತು ಪುಸ್ತಕ ಇರೋ ಒಂದು ಸತ್ಯ ಏನಂದ್ರೆ, ದೇವರಿಟ್ಟಿರೋ ಸತ್ಯ ಏನಂದ್ರೆ, ರೂತಲನ್ನ ದೇವರು ಏಕೆ ತೆಗೆದುಕೊಂಡು ಬಂದಿದ್ದಾರೆ? ಯಾಕೆ? ಆಕೆ ಅನ್ಯ ಮನುಷ್ಯರು, ಬರಂಗಿಲ್ಲ. ಮೊವಾಬ್ಗಳು 10 ತಲೆ ಆದ್ರೂ ಪ್ರವೇಶಿಸಬಾರ್ದು ಅಂತಿದೆ. ಏನಂತ ಬಂದಿದೆ? ಮೊವಾಬ್ರು ಬರಬಾರ್ದು. ಮೊವಾಬ್ರು ಸಭೆಗಾಗ್ಲಿ, ಚರ್ಚ್ಗಾಗ್ಲಿ, ಆಲಯಕ್ಕಾಗ್ಲಿ, ಅಬ್ರಾಹ್ಮನ ಸಂತತಿಯಲ್ಲಿ ಮದುವೆ ಆಗೋದಾಗ್ಲಿ, 12 ಕುಲದಲ್ಲಿ ಯಾರೊಬ್ಬರನ್ನ ಮದುವೆ ಆಗೋದಾಗ್ಲಿ ಇರಲಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಧರ್ಮೋಪದೇಶ ಕಾಂಡ 23:3 ಓದಿ ಬೇಗ. Deuteronomy chapter 22:3. ಫಸ್ಟ್ 23:3 ಬರ್ಕೊಳ್ಳಿ, ಆಮೇಲೆ ಧರ್ಮೋಪದೇಶ ಕಾಂಡ ಬರ್ಕೊಳ್ಳಿ. ಡಿಜಿಟ್ ಬಿಟ್ಬಿಡ್ತೀರಾ ಅದಕ್ಕೆ. ಅಮೋನಿಯರಾಗಲಿ ರೂತುಲು ಮೋವಾಬ್ಗಳು ಎಲ್ಲಿಗೆ ಹೋಗಿದ್ದು? ಬೆತ್ಲೆಹೇಮಲ್ಲಿ ಕಷ್ಟ ಅಂತೇಳಿ ಮೋವಾಬ್ಗೆ ದೇಶಕ್ಕೆ ಹೋಗಿದ್ದು. ಮೋವಾಬ್ ಸ್ತ್ರೀನ ಮದುವೆ ಆಗಿದೆ ಅವ್ರ ಮಗ. ಹಲ್ಲೆಲೂಯಾ. ಆಮೆನ್. ಮೋವಾಬ್ಯರಾಗಲಿ, ಅಮೋನಿಯರಾಗಲಿ, ಹಲ್ಲೆಲೂಯಾ, 10 ತಲೆವರೆಗೂ ನಮ್ಮ ಸಭೆಗೆ, ನಮ್ಮ ದೇವರಲ್ಲಿ, ನಮ್ಮ ಜನಗಳಲ್ಲಿ ಬರಬಾರ್ದಂತ ದೇವರು ಬರ್ಕೊಟ್ಟಿದ್ದ ಮೋಶೆಗೆ ಸೀನಾಯಿ ಬೆಟ್ಟದಲ್ಲಿ. ಆಮೆನ್. ಮೋವಾಬ್ ಸಂತತಿ ಬೋಜಿಂದ ಮದುವೆ ಆಗಬಾರ್ದು. ಹಲ್ಲೆಲೂಯಾ. ಯಾರೊಬ್ಬರು ಆಗಬಾರ್ದು. ಇಸ್ರಾಯೇಲ್ ದೇಶದವರು ಹೊರಗಡೆ ಕೊಡಬಾರ್ದು, ತಗೋಬಾರ್ದು. ಹೋದ್ವರೆ ನನಗೆ ಆ ವಾಕ್ಯ ಕೊಟ್ಟೆ ನಿಮಗೆ. ಆಮೆನ್. ಏಜರಿಗಂತ 9ನೇ ಅಧ್ಯಾಯ 1ರಿಂದ 5 ವಚನವರೆಗೂ ಕೊಟ್ಟೆ. ಕೊಡಬಾರ್ದು, ತಗೋಬಾರ್ದು. ಅವಾಗ ಇದ್ದಿದ್ದು ರೂಲು. ಈಗಲೂ ಹಂಗೆ ಇದೆ. ಅದ್ರ ಬಗ್ಗೆ ದೇವ್ರಿಗೆ ಇನ್ನೊಂದ್ಸಾರಿ ಮಾತಾಡ್ತಾರೆ. ಹಲ್ಲೆಲೂಯಾ. ಅಲ್ಲೇ ಕರೆಕ್ಟಾ? ಇಲ್ಲಿ ಬರ್ತಾ ಇದೆಯಾ? ಮೋವಾಬ್ಯರಾಗ್ಲಿ, ಅಮೋನಿಯರಾಗ್ಲಿ ಸನ್ನಿಧಿಗೆ ಬರಬಾರ್ದು, ಪಸ್ಕಾ ಭೋಜನ ತಿನ್ನಬಾರ್ದು, ಆರಾಧನೆ ಮಾಡಬಾರ್ದು, ಹುಡುಗಿನ ಕೊಡಬಾರ್ದು, ತಗೋಬಾರ್ದು. ಸೊ ಹೆಂಗ್ ಕೊಟ್ರು ಈಕೆ? ಇಲ್ಲಿ ಕಷ್ಟ ಅಂತೇಳಿ ಬೆತ್ಲೆಹೇಮಿಗೆ, ಆಮೇಲೆ ಕೊಡ್ತದೆ ನಿಮ್ಗೆ ಅದು ವಾಕ್ಯ. ಬೆತ್ಲೆಹೇಮಲ್ಲಿ ಕಷ್ಟ ಅಂತೇಳಿ ಆಕೆ ಅಲ್ಲಿ ಹೋಗಿದ್ದು. ಬೆತ್ಲೆಹೇಮಲ್ಲಿ ಕಷ್ಟ ಅಂತೇಳಿ ಅಲ್ಲಿಗೆ ಹೋಗಿದ್ದು ಆಕೆ. ಅಲ್ಲಿ ಕೂಡ ಕಷ್ಟ ಬಂದು, ಬರ ಬಂದು, ಗಂಡನ ಕಳ್ಕೊಂಡು, 2 ಮಕ್ಕಳನ್ನ ಕಳ್ಕೊಂಡು, ಬರಿದಾಗಿ, ಖಾಲಿಯಾಗಿ, ಮಾರ ಅಂದ್ರೆ ಕೈಯನ್ನ ಹೊತ್ಕೊಂಡು ಬರ್ತಾ ಇದ್ದಾರೆ. ನನ್ನ ನಹೂಮಿ ಅಂತ ಕರಿಬೇಡಿ, ಪ್ರೀತಿ ಪೂರ್ವಕರು ಅಂತ ಕರಿಬೇಡಿ, ಮಾರ ಅಂತ ಕರೀರಿ. ನಾನು ಎಲ್ಲವನ್ನ ಕಳ್ಕೊಂಡ್ ಬರ್ತಾ ಇದ್ದೀನಿ. ಮಕ್ಕಳನ್ನ ಕಳ್ಕೊಂಡೆ, ಗಂಡನ್ನ ಕಳ್ಕೊಂಡೆ, ಆಮೇನ್, ಈ ದೇವ್ರ ಮಹಿಮೆನ ಕಳ್ಕೊಂಡೆ. ನಾನು ಬಂದೆ, ನಾನು ದುರಾಸೆಯವಳು ಆಮೇನ್ ಅಂತ ಹೇಳ್ತಾ ಇದ್ದಾಳೆ. ಕಹಿಯಾದ ಜೀವಿತ ಅಂತ ಹೇಳ್ತಾ ಇದ್ದಾಳೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾಕೆ ಈ ರೂತಲನ್ನ ದೇವ್ರು ಕರ್ಕೊಂಡು ನಹೂಮಿ ಕರ್ಕೊಂಡ್ ಬರ್ತಾ ಇಲ್ಲ? ಹಲ್ಲೆಲೂಯಾ. ರೂತಲು ಬರ್ತಾ ಇಲ್ಲ, ನಹೂಮಿನೇ ಬರ್ತಾ ಇಲ್ಲ. ರೂತಲೇ ಬರ್ತಾ ಇಲ್ಲ, ನಹೂಮಿನೂ ಕರ್ಕೊಂಡು ಹೋಗ್ತಾಳೆ, ದೇವ್ರು ಕರ್ಕೊಂಡ್ ಬರ್ತಾ ಇಲ್ಲ. ಯಾಕಂದ್ರೆ ಯೂದ ಗೋತ್ರ ಮಲಗ್ಬಿಟ್ಟಿದೆ. ಯೂದ ಕುಲ ಏನಾಗಿದೆ?
ಅದನ್ನು ಎಬ್ಬರಿಸ್ಬೇಕು. ಅದನ್ನೇನು ಮಾಡಬೇಕು? ಎಬ್ಬರಿಸ್ಬೇಕು. ಹಲ್ಲೆಲೂಯಾ. ಅದಕ್ಕೆ ರೂತಳು ಪ್ರವೇಶಿಸ್ತಾ ಇದ್ದಾರೆ. 10ನೇ ತಲೆವರೆಗೂ ಬರಬಾರ್ದು. ಅದಕ್ಕೆ ವಾಕ್ಯ ನೋಡಿ, ಮತ್ತಾಯ ಗ್ರಂಥ 1ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ಓದಿ. ಯೇಸು ಕ್ರಿಸ್ತನ ವಂಶಾವಳಿ ಆತನು ಅಲ್ಲಿಂದ ಬಿಟ್ಬಿಡಿ. ಈಗ ಹೋದವ ಒಂದು ದಾವಿದ, ಎರಡು ಇಸಾಕನು, ಎರಡು ಮೂರು ಯಾಕೋಬ, ನಾಲ್ಕನೇದು ಯೆಹೂದನು, ಐದನೇದು ಪೆರೆಚನನು. ಐದಾಯ್ತು, ಆರಾಯ್ತು, ಏಳಾಯ್ತು, ಎಂಟಾಯ್ತು, 9 ಅಲ್ಲಿಗೆ. ರಹಾಬಳಲ್ಲಿ ಬೋವಜನನೇ ರೂತಳು ಮದುವೆ ಆಗೋದು. ಈಗ ಕೊಡ್ತೀನಿ ಆ ವಾಕ್ಯ. ಅಲ್ಲಿಗೆ 11 ತಲೆ ಆಯ್ತು. 10 ತಲೆ ಬಂದಿಲ್ಲ ನೋಡಿ, ಕರೆಕ್ಟ್ ಆಗಿದೆ. ಹಲ್ಲೆಲೂಯಾ. ಮತ್ತಾಯಿಲ್ ಬರ್ದಿರೋದೇ 12 ತಲೆಗೆ ಒಂದೊಂದು 3 ಗುಂಪು ಬರೀತಾನೆ. 12 ತಲೆ ಬರೀತಾನೆ. ಇಸಾಕನಿಂದ ಬೋಜನಿಗೆ 10 ಆಗ್ತದೆ. ಅಬ್ರಹಾಮನಿಂದ ಬೋಜನ ಹತ್ರಕ್ಕೆ 11 ಆಗುತ್ತೆ. ಆಮೇನ್. 10 ತಲೆ ಬರಬಾರ್ದು. ಅದು ಮಿಸ್ ಆಗಿದೆ ನಮ್ಗೆ, ಅದು ಬೇಕು. ಈಗ ಓದ್ತಿರಲ್ಲ ಧರ್ಮೋಪದೇಶ ಕಾಂಡದಲ್ಲಿ, ಮೋವಾಬ್ಯರಾಗ್ಲಿ ಅಮ್ಮೋನಿಯರಾಗ್ಲಿ 10 ತಲೆವರೆಗೂ ನನ್ನ ಸಭೆಗೆ ಬರಬಾರ್ದು. ನೋಡಿ ಇಲ್ಲಿ, ಅಲ್ಲಿ ಬೋಜನಲ್ಲಿ ಯಾರು ಹುಡ್ತಾನೆ? ಆಮೇನ್. ರೂತಳಲ್ಲಿ ರೂತನು ಬೋವಜನು ಗಂಡ ಹೆಂಡತಿ ಮದುವೆ ಆಗ್ತಾರೆ. ಹಲ್ಲೆಲೂಯಾ. ಆಕೆಯಲ್ಲಿ ದಾವಿದನ ಮುತ್ತಾತ ಹುಡ್ತಾನೆ. ದಾವಿದನ ಮುತ್ತಾತ ಏನಂದ್ರೆ ಹೆಸರು ಬೋವಜನನು. ಬೋವಜನು ಮಗ ಹೆಸರೇ ನೆಕ್ಸ್ಟ್ ಒಬೇದನು. ಒಬೇದನ ತಂದೆ ಹೆಸರೇ, ಮಗನ ಹೆಸರೇ ಈಶಾಯನ ಮಗ ಹೆಸರೇ ದಾವಿದ. ದಾವಿದ ನೆಕ್ಸ್ಟ್ ಮಗನೇ ಸೊಲೊಮನ. ಈಗ ಮತ್ತಾಯದಲ್ಲಿ ಕೂಡ ಅದೇ ರೂತ್ ಗ್ರಂಥದಲ್ಲಿ ಇದೆ. ಈಗ ಕೊಡ್ತೀನಿ ನಿಮ್ಗೆಲ್ಲ ಲಾಸ್ಟ್ ಡೀಟೇಲ್ಸ್. ಹಲ್ಲೆಲೂಯಾ. 10ನೇ ತಲೆ ಬಿಟ್ಟು ಬರ್ತಾ ಇದ್ದಾರೆ. ಕರೆಕ್ಟ್ ಆಗಿ ವಾಕ್ಯ ಕರೆಕ್ಟ್ ಆಗಿರ್ತದೆ. ದೇವರು ಒಂದು ಹೇಳ್ಬಿಟ್ರೆ ಕರೆಕ್ಟ್ ಆಗುತ್ತೆ. 10 ತಲೆ ಬರಬಾರ್ದು. 10 ತಲೆ ಆಗಿದ ತಕ್ಷಣ ಎಂಟ್ರಿ ಆಗ್ತಾ ಇದೆ. ಯಾಕೆ ಬರ್ತಾ ಇದ್ದಾರೆ ಅಂದ್ರೆ, ಈಗ ನೀವು ಆದಿಕಾಂಡ 49ನೇ ಅಧ್ಯಾಯದಲ್ಲಿ 9ನೇ ವಚನ ಓದಿ. ಆದ್ರೆ ಕನ್ನಡದಲ್ಲಿ ಒಂದು ವರ್ಡ್ ಬಿದ್ದಿದೆ, ಯೂದ ಗೋತ್ರ ಮಲಗಿದೆ ಅಂತಿದೆ, ಮುದುರ್ಕೊಂಡು ಮಲಗಿದೆ ಅಂತಿದೆ. ಕನ್ನಡದಲ್ಲಿ ಆ ಪದ ಮಿಸ್ ಆಗಿದೆ. ಇಂಗ್ಲೀಷಲ್ಲಿ ಇದ್ರೆ ಓದಿ, ತೆಲುಗು ಬೈಬಲ್ ಇದ್ರೆ ಓದಿ, ತಮಿಳ್ ಬೈಬಲ್ ಇದ್ರೆ ಓದಿ. ತೆಲುಗಿದೆಯಾ ಯಾರ? ಇಲ್ಲಿ ಮಲಗಿರೋ ಪದ ಕನ್ನಡದಲ್ಲಿ ಮಿಸ್ ಆಗಿದೆ. ಇಂಗ್ಲೀಷ್ ಏನು ಸಿಸ್ಟರ್? 49 ಜೆನೆಸಿಸ್ ಚಾಪ್ಟರ್. ಕನ್ನಡದಲ್ಲಿ ಓದಿ. ಅಲ್ಲಿ ನಿದ್ರపోతాడు వస్తాను కదా ಸಿಸ್ಟರ್, ಇಂಗ್ಲಿಷ್ ಕನ್ನಡ ಮಿಸ್ ಆಯ್ತು. ಓದಿ. ಏನ್ ಮಾಡ್ತಾನೆ ಅಂದ್ರೆ, ವಯಸ್ಸಾಗೋಯ್ತು ಯಾಕೋಬನಿಗೆ, 12 ಮಕ್ಕಳಿದ್ರು. ಮಕ್ಕಳರ ಬನ್ನಿ, ಅಂತ್ಯಕಾಲದಲ್ಲಿ ನಡೆಯೋದನ್ನ ಹೇಳ್ತೀನಿ. ಆ ಮಕ್ಕಳ ಕಾಲದಲ್ಲಿ ಅಲ್ಲ, ಅಂತ್ಯಕಾಲ ಅಂದ್ರೆ ಇವಾಗ ನಡೆಯೋದನ್ನ ನಿಮ್ಗೆ ಹೇಳ್ತೀನಿ ಬನ್ನಿ. ಹಾಗೆ ತಾನೇ ಕರ್ತಿದ್ವಾ? ಅಂತ್ಯಕಾಲದಲ್ಲಿ ನಡೆಯೋದು 1ನೇ ವಚನದಲ್ಲಿ ಹಂಗೆ ಇರೋದು. 49 ಮಕ್ಕಳಿರ ಬನ್ನಿ, ಇಸ್ರಾಯೇಲ್ ಕುಲನೇ ಬನ್ನಿ, ಅಂತ್ಯಕಾಲದಲ್ಲಿ ನಡೆಯೋದನ್ನ ನಿಮ್ಗೆ ಭವಿಷ್ಯ ಹೇಳ್ತೀನಿ, ಫ್ಯೂಚರ್ ಹೇಳ್ತೀನಿ ಬನ್ನಿ ಅಂತ ಕರೀತಾ ಇದ್ದೀನಿ. ಕರೆಕ್ಟ್ ಯೂತ್ನಿಗೆ ಏನ್ ಹೇಳ್ತಾ ಇದ್ದಾನೆ? ಪ್ರಾಯದ ಸಿಂಹದಂತಿದ್ದಾನೆ. ಮುದ್ರಿ ಅಲ್ಲಿ ಬರ್ತಾ ಇದೆ ಪದ. ಮುದ್ರಕೊಂಡಿರೋದಂದ್ರೆ ಏನಂತಾರೆ? ಮುದ್ರಕೊಂಡು ಮಲ್ಕೊಂಡಿದ್ಯ ಅನ್ನಲ್ವಾ? ಅಂತಾನೆ ಅನ್ನಲ್ವಾ? ಮುದ್ರಕೊಂಡು ಅನ್ನಲ್ವಾ? ಮುದ್ರಿಕೊಂಡು ಕನ್ನಡ ನೋಡಿ ಇದೆ. ಆಮೇನ್. ಮಲಗಿದ್ದಾನೆ, ಈಗ ಮಲಗಿಬಿಟ್ಟಿದೆ. ಇದು ಯಾಕೋಬನಿಗೆ ಗೊತ್ತಿಲ್ಲ. ಅವನಿಗೆ ಬರೀ ಜ್ಯೋತಿಷ ಭವಿಷ್ಯ ನುಡಿತಾ ಇದ್ದಾನೆ. ಯಾರು ಮಲಗ್ತಾರೆ ಏನು ಅವನಿಗೆ ಅದೊಂದು ದರ್ಶನ ಇಲ್ಲ. ಎಲ್ಲಿ ಮಲಗ್ತಾರೆ? ಯೂದ ಗೋತ್ರ ಡೆವಲಪ್ ಆಗಬೇಕು.
ಯೂದ ಗೋತ್ರ ಫಸ್ಟ್ ಮಗ ಸತ್ತೋದ, ಸೆಕೆಂಡ್ ಮಗನೂ ಸತ್ತೋದ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದ ಲಾರ್ಡ್. ಅದೀಗ ನಾವು ಇದು ಎಂಬುದನ್ನು ಅವುಗಳ ಗುರುತನ್ನು ತಿಳಿದು ಯಾರು ಯಾರು ಯೂದನು ಅವ್ರ ಮಗನ ಸತ್ರ ಇನ್ನೊಂದು ಮಗನ ಕೊಡ್ಬೇಕು. ಯೂದನ ಅಲ್ಲಿ ಯೂದನ ಕತೆ ಹೇಳ್ತಾ ಇರೋದು. ಯೂದನ್ ಏನಾದ್ರೆ ಯಾಕೋಬನ ಮಗ ಯೂದನ್ ಏನ್ ಮಾಡ್ದಂದ್ರೆ ಫಸ್ಟ್ ಮಗನಿಗೆ ಮದುವೆ ಮಾಡ್ದ, ಅವನು ಸತ್ತೋಗ್ಬಿಟ್ಟ. ಏನು ಸತ್ತೋಗ್ಬಿಟ್ಟ, ದೇವರೇ ಸಾಯಿಸಾಗ ಇಬ್ರು ಮಕ್ಕಳು ಸತ್ತೋದಾಗ ನೆಕ್ಸ್ಟ್ ಮಗನ್ ಕೊಡ್ಬೇಕು ಮಾತು ಕೊಟ್ಟಿದ್ದ, ಇವನು ಕೊಟ್ಟಿಲ್ಲ. ವಂಶ ಬೆಳಿಬೇಕು, ಯೂದ ಗೋತ್ರ ಇಲ್ಲದ್ರೆ ಅಲ್ಲೇ ಮುಟ್ಟಕ್ಕಾಗ್ಬಿಡ್ತೈತೆ, ಮಲ್ಕೊಂಡ್ಬಿಡ್ತೈತೆ. ಯಾಕೋ ಹೇಳ್ದಲ್ಲ ಮಲಗಿರ್ತೈತೆ ಅಂತ, ಮಲಗ್ಬಿಡ್ತೈತೆ ಅಂತ ಹೇಳ್ದ, ಮಲಗ್ಬಿಡ್ತೈತೆ. ಆಕೆ ಏನ್ ಮಾಡ್ದು, ಕಾಯ್ತಾ ಇದ್ದಾಳೆ ನನ್ನ ಮಗ ಇನ್ನೊಂದು ಅವ್ರ ಲಾಸ್ಟ್ ಮಗನ ಕೊಟ್ಟು ಮದುವೆ ಮಾಡ್ತಾನಂತ. ಕಾದಿಲ್ಲ. ಅವನೊಂದ್ಸಾರಿ ಉಣ್ಣೆ ಕತ್ತರಿಸಕ್ ಹೋದ. ಈಕೆ ವೇಷ್ಯ ಹಾಕೊಂಡು ಸುಳ್ಳೆತನ ಬಟ್ಟೆ ಹಾಕೊಂಡು ಹೋಗಿ ಅವನ ಪಕ್ಕದಲ್ಲಿ ಮಾವನ ಪಕ್ಕದಲ್ಲಿ ಮಲಗಿ ಮಗುವನ್ನ ಬಸರಿ ಹಾಕ್ಬಿಟ್ಟು ಸಂತಾನನ ಉತ್ಪತ್ತಿ ಮಾಡ್ತಾ ಇದ್ದಾನೆ. ಆ ವಾಕ್ಯ ಓದಿ ಅವನೇ ಹೇಳ್ತಾನೆ ಮಾತನ್ನ. ನನಗಿಂತಲೂ ನ್ಯಾಯವಾಗಿ ನಡೆದಳು, ನೀತಿಯಿಂದ ನಡ್ಕೊಂಡ್ಲು, ಯೂದ ಗೋತ್ರನ ವಂಶಾಭಿವೃದ್ಧಿ ಮಾಡ್ತಾ ಇದ್ದಾಳೆ. ನಾನು ಅದನ್ನ ಅಜ್ಞಾನವಾಗಿ ಅದನ್ನ ಮಲಗಿಸ್ಬಿಡಕ್ ನೋಡ್ತಾ ಇದ್ದೀನಿ, ಶಾಶ್ವತವಾಗಿ. ಯಾಕಂದ್ರೆ ಅದರಲ್ಲೇ ಕ್ರಿಸ್ತುಂಟಬೇಕು, ಅದರಲ್ಲೇ ನಮ್ಗೆಲ್ಲ ರಕ್ತ ಸುರಿಸೋನ ಆತನೇ. ಆ ಯೂದ ಕುಲ ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಚೈನ್ ಲಿಂಕ್ ಇರಬೇಕು. ಯೂದನ್ ಸತ್ರೆ ಕತೆ ಮುಗೀತು, ಅವನ ಮನೆಯಲ್ಲಿ ಗಂಡು ಮಗನ ಒಬ್ನೂ ಇಲ್ಲ. ಈ ತಾಮರಳು ಆ ಕೆಲಸನ ಮಾಡ್ತಾ ಇದ್ದಾಳೆ. ತಾಮರಳು ಹೊರಗಡೆಯಿಂದ ಬಂದು ನೋಡಿ ಆ ಕೆಲಸನ ವಂಶಾಭಿವೃದ್ಧಿ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಅವಳು ನನಗಿಂತ ನೀತಿವಂತರು, ನಾನು ಮಾಡೋ ಕೆಲಸನ ಆಕೆ ಮಾಡಿದ್ದಾಳೆ ಅಂತ ನೋಡಿ ಕ್ಲೀನಾಗಿ. ಆಮೇನ್. ರಹಸ್ಯ ನೋಡಿ ಹೆಂಗಿದೆ ಸೀಕ್ರೆಟ್ ಬೈಬಲ್ ಅಲ್ಲಿ. ಆ ಯಾಕೋಬ ಹೇಳಿರೋ ಭವಿಷ್ಯಕ್ಕೂ ಈಕೆ ಇಲ್ಲಿ ನಡೀತಾ ಇರೋದಕ್ಕೂ ಹೆಂಗಿದೆ ನೋಡಿ. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್, ಆಮೆನ್, ಹಲ್ಲೆಲೂಯಾ. ದೇವರು ಬಹಳ ಅರ್ಥದಲ್ಲಿ ಇಟ್ಟಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಈಗ ರೂತ್ 1:15 ಓದಿ. ಇಲ್ಲಿ ಏನ್ ಮಾಡ್ತಾ ಇದ್ದಾಳೆ? ಆಮೆನ್. ಇಬ್ರು ಮಕ್ಕಳು ಸತ್ತೋದ್ರು. ಅಲ್ಲಿ ಕಷ್ಟ ಬಂದ್ಬಿಡ್ತು. ಎಲ್ಲಿ? ಮೋವಾಬ್ ದೇಶದಲ್ಲಿ ತುಂಬಾ ಕಷ್ಟ ಬಂದ್ಬಿಡ್ತು. ಅಲ್ಲಿ ಕೂಡ ತಿರ್ಗಾ ಬೆತ್ಲೆಹೇಮು ಚೆನ್ನಾಗಿ ಅಭಿವೃದ್ಧಿಯಾಗಿದೆ, ಡೆವಲಪ್ಮೆಂಟ್ ಆಗಿದೆ ಅಂತ ಅಲ್ಲಿಗೆ ತಿರುಗಿ ಬರೋದಕ್ಕೆ ಯಾಕೆ ಬರ್ತಾ ಇರ್ಬೇಕಾದ್ರೆ ಇಬ್ರು ಸೊಸೆಯಂದ್ರು ಬರ್ತಾ ಇದ್ದಾರೆ. ಬಂದ್ಬಿಟ್ಟು ಅಳ್ಕೊಂಡು ಬರ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಅಳ್ಕೊಂಡು ಅವ್ರ ಜೊತೆಲೆ ಹೋಗೋಣ ಅಂತ ಬರ್ತಾ ಇದ್ದಾರೆ. ಓದಿ ವಾಕ್ಯನ. ಎಂದು ಹೇಳಿ ರೂತುಲು ಮುತ್ತಿಟ್ಟಿಲ್ಲ, ನಕ್ಕೊಂಡು ಜೊತೆಲೆ ಹೋಗ್ತಾ ಇದ್ದಾಳೆ. ಅಲ್ಲೇ ನಿಂತಿದ್ದಾಳೆ. ಅಕಟಕ್ಕಾಗಿರೋ ನಿರ್ಧಾರ ನೋಡಿ ಈಕೆ ಹೋಗೋದಿಲ್ಲ ವಾಪಸ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಎಂಟ್ರಿ ಆಗ್ತಾ ಇದ್ದಾಳೆ ಇಸ್ರಾಯೇಲ್ ದೇಶದಲ್ಲಿ, ಎಂಟ್ರಿ ಆಗ್ತಾ ಇದ್ದಾಳೆ ಸಭೆಯಾಗಿ. ಆಮೇನ್. ಮಲಗಿರೋ ಯೂದ ಗೋತ್ರನ ಎಬ್ಬರಿಸೋದಿಕ್ಕೆ ಬೋವಜನನು ಮಲಗಿದ್ದಾನೆ. ರಾಶಿ ಪಕ್ಕದಲ್ಲಿ ಮಲಗಿರೋ ಬೋವಜನನ ಎಬ್ಬರಿಸೋದಿಕ್ಕೆ ಬರ್ತಾ ಇದ್ದಾಳೆ. ವಂಶಾಭಿವೃದ್ಧಿಯನ್ನ ಮಾಡೋದಕ್ಕೆ ಯೂದ ಕುಲವನ್ನ ಎಬ್ಬರಿಸೋದಕ್ಕೆ ಬರ್ತಾ ಇದ್ದಾಳೆ. ಯಾಕೋಬನು ಹೇಳಿರೋ ಯೂದ ಕುಲವನ್ನ ಮುದುರ್ಕೊಂಡು ಮಲಗಿರೋ ಯೂದ ಕುಲನ ಎಬ್ಬರಿಸೋದಕ್ಕೆ ಬರ್ತಾ ಇದ್ದಾಳೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದ್ರ ಮೇಲ್ಗಡೆ ನೋಡಿದ್ರೆ ಓರ್ಪಳು ಮುದ್ದಿಟ್ಟು ಹೋಗ್ಬಿಡ್ತಾಳೆ. ಓರ್ಪಳು ಯಾರು? ಬಿಡಲ್ಪಟ್ಟ ಸಭೆ. ರೂತಳು ಯಾರು? ಯೇಸು ಕ್ರಿಸ್ತನ ಹಿಂಬಾಲಿಸೋ ಸಭೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್. ಮೋವಾಬ್ ಸಂತತಿಯವರು ಎಷ್ಟು ವರ್ಷ ಆದರೂ ಸೇರಬಾರ್ದು. ವಾಕ್ಯ ಪ್ರಕಾರ ಧರ್ಮೋಪದೇಶ ಕಾಂಡ 23 ವಚನ ಪ್ರಕಾರ 10ನೇ ತಲೆವರೆಗೂ ಬಂದಿಲ್ಲ, 11ನೇ ತಲೆಯಲ್ಲಿ ಪ್ರವೇಶಿಸ್ತಾ ಇದ್ದಾರೆ ರೂತಳು. ಸರಿ, ಈ ಮೋವಾಬ್ ಈ ಹಿಸ್ಟ್ರಿ ನಿಮ್ಗೆ ಬೇಕಿಲ್ಲ, ಕರೆಕ್ಟ್ ಅಲ್ವಾ? ಯಾಕೆ ಬರಬಾರ್ದು ಅವರು? ಅದೊಂದು ಮೂರ್ಖ ಸಂತತಿ ಅಂತ ಹೇಳ್ಬೋದು, ಅದೊಂದು ಸರ್ಪ ಜಾತಿ ಅಂತ ಹೇಳ್ಬೋದು, ಅದೊಂದು ದುಷ್ಟ ಸಂತತಿ ಅಂತ ಹೇಳ್ಬೋದು. ಅವ್ರು ಹೆಂಗ್ ಹುಟ್ಟಿದಂದ್ರೆ ಈ ಸೊದೋಮ್ ಗೊಮೋರನ ಸುಟ್ಟಾಕವಾಗ ಆಮೇನ್ ಲೋಟನ್ ಹೆಂಡತಿ ಲೋಟನ್ ಮಕ್ಕಳು ಓಡ್ತಾ ಇದ್ದಾರೆ. ಹಿಂದಕ್ಕೆ ತಿರುಗಬೇಡಿ ಅಂತ ಹೇಳಿದ್ರು. ಅವ್ರಿಗೆ ಮದುವೆ ಆಗಿರ್ಲಿಲ್ಲ, ಅವ್ರಿಗೆ ಎಂಗೇಜ್ಮೆಂಟ್ ಆಗಿತ್ತು. ಅವ್ರ ಹಳೆಯದ್ರಿಗೆ ಹೋಗಿ ಲೋಟ ಹೇಳ್ತಾರೆ. ಆದ್ರೆ ಲೋಟನ್ ಮಾತು ಹಳೆಯಂದ್ರು ಕೇಳಲಿಲ್ಲ. ಇವ್ರು 4 ಜನ ಓಡ್ತಾ ಇರ್ತಾರೆ.
ಅವ್ರ ಹೆಂಡತಿ ತಿರುಗಿ ನೋಡ್ತಾರೆ, ಉಪ್ಪಲ್ಲ ಆಗ್ಬಿಡ್ತಾರೆ, ಮೂವರೇ ಓಡೋಗ್ಬಿಡ್ತಾರೆ, ಆ ಗವಿ ಒಳಗಡೆ ಕೂತ್ಕೊಳ್ತಾರೆ. ದೇವ್ರ ಸೊದೋಮ್ ಗೊಮೋರನ ಸುಟ್ಟಾಕ್ದಾಗ ಈ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ನಮ್ಮಪ್ಪ ನಮ್ಗೆ ವಯಸ್ಸಾಯ್ತು, ನಮ್ಮಪ್ಪ ಈಗ ನಮ್ಗೆ ಮದುವೆ ಮಾಡಲ್ಲ ಅಂತ ಹೇಳ್ಬಿಟ್ಟು ತಂದೆಗೆ ಚೆನ್ನಾಗಿ ಡ್ರಿಂಕ್ಸ್ ಕುಡಿಸ್ಬಿಟ್ಟು, ತಂದೆ ಪಕ್ಕದಲ್ಲಿ ಅಕ್ಕ ಫಸ್ಟ್ ದಿನ, ನೆಕ್ಸ್ಟ್ ಡೇ ತಂದೆ ಪಕ್ಕದಲ್ಲಿ ತಂಗಿ ನೆಕ್ಸ್ಟ್ ದಿನ ಮನೆಗೆ ಎತ್ಕೊಳ್ಳಿ, ಮಕ್ಕಳನ್ನ ಎತ್ಕೊಂಡು ಅದೇ ಮೋಬು, ಅದೇ ಅಮೋನಿ ಹುಟ್ಟಿದ್ದು. ಈ ಸಂತತಿಯನ್ನ, ಈ ಶಾಪನ ದೇವರು ತೊಲಗಿಸ್ಬೇಕು. ಯಾಕೆ ತೊಲಗಿಸ್ಬೇಕು ಹೇಳಿ? ಲೋಟ ಅಬ್ರಾಹಮನ ಮಗ, ಪಿತೃ ತರ. ಅಬ್ರಾಹಮನ್ ಲೋಟನ್ ಕೂಡ ಪಿತೃನೇ, ಅವ್ರ ತಮ್ಮನ ಮಗ. ಅವನು ರಿಜೆಕ್ಟ್ ಆಗ್ಬಿಟ್ಟ. ಹೇಗನ ಮಾಡಿ ಅದನ್ನು ಕೂಡ ದೇವ್ರು ಹೇಳ್ಕೊಬೇಕು. ಯಾವ ರೀತಿ ಹೇಳ್ಕೊಬೇಕಂತ ಹೇಳಿ ಈ ರೂತನ್ನ ಒಳಗಡೆ ಬಿಡ್ತಾರೆ. ಯಾಕೆ ಹೇಳಿ? ನಾವು ಆದಿಕಾಂಡದಲ್ಲಿ ನೋಡುವಾಗ, ಪ್ರೈಸ್ ದ ಲಾರ್ಡ್, ಆದಿಕಾಂಡದಲ್ಲಿ ನಾವು 11ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಲೋಟನು ಅಬ್ರಾಹಮು ಸಪ್ರೇಟ್ ಆಗ್ಬಿಡ್ತಾರೆ. ಏನಾಗ್ಬಿಡ್ತಾ ಇಬ್ರು ಸಪ್ರೇಟ್ ಆಗ್ಬಿಡ್ತಾ ಇದ್ದಾರೆ. ಅವರಿಬ್ರು ಬೇರೆ ಬೇರೆ ಆಗ್ಬಿಡ್ತಾ ಇದ್ದಾರೆ. ಆ ಬೇರೆ ಬೇರೆ ಆಗುವಾಗ ಏನಾಯ್ತಂದ್ರೆ, ಲೋಟನು ಈ ಕಡೆ ಹೋಗ್ತಾನೆ ಸೊದೋಮ್ ಗೊಮೋರ ಕಡೆ, ಅಬ್ರಾಹಮ ಈ ಕಡೆ ಹೋಗ್ತಾನೆ. ಹೋದಾಗ ಅವರಿಬ್ರು ಏನಾದ್ರು ಬೇರೆ ಆಗ್ಬಿಟ್ರು. ದೇವ್ರು ಇವಾಗ ಅವ್ರನ್ನ ಒಂದು ಮಾಡ್ಬೇಕಲ್ವಾ, ಒಂದು ಮಾಡ್ಬೇಕಂತ ಹೇಳ್ಬಿಟ್ಟು ದೇವರು ರೂತನ್ನ ಕಳಿಸ್ತಾರೆ. ಹಲ್ಲೆಲೂಯಾ. ಲೋಟನು ಕೂಡ ಮೂಲ ಪಿತೃ ಅಬ್ರಾಹಮನ್. ಹಲ್ಲೆಲೂಯಾ. ದೇವ್ರ ಮಾತ್ರ ದೊಡ್ಡ ಆಲೋಚನೆ. ಆತರ ಯಾರು ಬರಲ್ಲ, ಆ ಜ್ಞಾನ ಯಾರಿಗೂ ತಿರ್ಗ ಸಿಗಲ್ಲ. ಆ ಥರ ಮೈಂಡ್, ಆ ಥರ ಪ್ಲಾನ್. ನಾವೇನೋ ತಪ್ಪು ಮಾಡಿದ್ರೆ ಶಿಕ್ಷಿಸ್ತಾನೆ, ನಮ್ಮನ್ನು ಪನಿಷ್ಮೆಂಟ್ ಕೊಡ್ತಾನೆ, ನಮ್ಮನ್ನು ಸ್ವಲ್ಪ ಹಿಂಡ್ತಾನೆ, ಬಾಧಿಸ್ತಾನೆ, ಆದರೆ ಹಾಳು ಮಾಡಲ್ಲ. ಈ ದೇವ್ರಲ್ಲಿ ಸ್ಪೆಷಲ್ ಏನು? ಹಾಳು ಮಾಡಲ್ಲ, ಎತ್ತಿ ನಿಲ್ಲಿಸ್ತಾನೆ. ಅದೇ ದೇವರಲ್ಲಿರೋ ಒಂದು ಮಹಾ ಕೃಪೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಥರ ಇರುವಾಗ ಖಂಡಿತವಾಗ್ಲೂ ಈಗ ಬೋಜನ ಮಲಗಿದ್ದಾನೆ. ಬೋಜನ ಹಣ್ಣು ಮುದುಕನು, ವಯಸ್ಸು, ರೂತಳಿಗೆ ಮಾವನ್ ಥರ. ಹೇಳ್ಬೇಕಂದ್ರೆ ಅವ್ರ ಅತ್ತೆ ಮದುವೆ ಆಗ್ಬೇಕು. ಯಾರು ಮದುವೆ ಆಗ್ಬೇಕು? ಬೋಜನನ್ನು. ಆದರೆ ಸೊಸೆ ಮದುವೆ ಆಗ್ತಾಳೆ. ಅಷ್ಟು ಏಜು, ಹಣ್ಣು ಮುದುಕನು ಮಲಗಿದ್ದಾನೆ ರಾಶಿ ಪಕ್ಕದಲ್ಲಿ. ಪ್ರೈಸ್ ದ ಲಾರ್ಡ್, ಆಮೆನ್. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಸೊ ಮಲಗಿಸ್ಬೇಕು. ರೂತಳು ಪ್ರವೇಶಿಸುವಾಗ ಖಂಡಿತವಾಗ್ಲೂ ದೇವರು ಅದಕ್ಕೂ ಒಂದು ಪ್ಲಾನ್ ಮಾಡ್ತಾನೆ, ಕರ್ಕೊಂಡ್ಬರ್ತಾನೆ. ನವಮಿ ಮೂಲಕ ಆ ತನೆಗಳನ್ನ ಆಯಕ್ಕೆ ಕಳಿಸ್ತಾನೆ. ತನೆ ಆಯ್ದಲ್ಲಿ ನೀನು ಯಾರ ಮಗಳು ಈ ಥರ ನೀನು ನೀತಿವಂತರು, ಒಳ್ಳೆಯವರು, ಅವ್ರಿಗೆ ಹೆಚ್ಚಾಗಿ ಊಟ ಕೊಟ್ಟು, ನೀರು ಕೊಟ್ಟು, ಹಾಲುಗಳು ಹಿಂದ್ಗಡೆ ಇಡು, ಎಲ್ಲೋದ್ರು ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಅದನ್ನ ಬಂದು ಅತ್ತೆ ಕೂಡ ಹೇಳ್ತಾ ಇರ್ತಾರೆ, ಚೆನ್ನಾಗಿರ್ತದೆ, ಭಾಳ ಚೆನ್ನಾಗಿರ್ತಾರೆ. ಚೆನ್ನಾಗಿರುವಾಗ ಈಗ ಏನು ಮಾಡಬೇಕು? ಅತ್ತೆ ಕರ್ಕೊಂಡ್ಬಂದಿದ್ದಾಳಲ್ಲ, ಆಕೆ ಫ್ಯೂಚರನ್ನ ಸೆಟ್ಲ್ ಮಾಡಬೇಕು. ಯಾರನ್ನ? ರೂತಳು. ಬರೋವಾಗ ಹೇಳಿದ್ಲು, ನೋಡು ನಾನು ಹೋಗ್ತಾ ಇದ್ದೀನಿ, ನನಗೆ ವಯಸ್ಸಾಗಿದೆ, ಒಂದು ವೇಳೆ ನಾನು ಮದುವೆ ಮಾಡಿಕೊಂಡ್ರು ಅಷ್ಟು ದೊಡ್ಡವನಾಗಿ ಇರೋವರೆಗೂ ನೀವು ವೆಯ್ಟ್ ಮಾಡಬೇಕು. ನೀವು ಪ್ರಾಯಸ್ಥರು, ಆಮೇಲೆ ನೀವು ನನ್ನ ಜೊತೆಲಿ ಬಂದು ನಿಮ್ಗೆ ಯಾವ ಸುಖ ಸಂತೋಷ ಸಿಗಲ್ಲ. ನೀವು ನನ್ನ ಜೊತೆಲಿ ಕಾಯ್ಬೇಕು. ನನ್ನ ಥರ ನೀವು ಕೂಡ ನೀವು ಹೊರಟೋಗ್ಬಿಡಿ, ಹೋಗಿ ಮದುವೆ ಆಗಿ ಸಂತೋಷವಾಗಿ ಇರಿ ಅಂತ ಹೇಳಿದ್ರು. ಓದ್ಕೊಳ್ಳಿ, ವಾಕ್ಯ ಐತೆ, ಹೇಳಿಲ್ಲ ಇಲ್ವಾ? ಇವತ್ತು ಹೆಂಗೆ ಸಭೆ ಅಂದರೆ, ಇವತ್ತು ಬಂದಿದ ತಕ್ಷಣ ಆಶೀರ್ವಾದ ಸಿಕ್ಬಿಡ್ಬೇಕು. ಪರಲೋಕ ಸಿಗ್ತೈತೋ ಇಲ್ಲೋ ಗೊತ್ತಿಲ್ಲ, ನಿತ್ಯ ಜೀವ ಸಿಗ್ತೈತೋ ಇಲ್ಲ ಗೊತ್ತಿಲ್ಲ. ಆ ಥರ ವಾಕ್ಯಗಳೇನೋ ಸಭೆನ, ಬೋಧಕನ್ನ ಆರಿಸ್ಕೊಳ್ತಾರೆ. ಯಾವಾಗಲೂ ಆಶೀರ್ವಚನ ಇರಬೇಕು. ಯಾವಾಗಲೂ ಸುಖ, ಬೋಧನೆ, ಒಳ್ಳೆ ಐಶ್ವರ್ಯ, ಬಂಗಾರ ಬರೋ, ಆಸ್ತಿ ಬರೋ ವಾಕ್ಯಗಳು ಇರಬೇಕು. ಬ್ಲೆಸ್ಸಿಂಗ್ ಪ್ರೇಯರ್ ಇರಬೇಕು. 2 ಕಾರ್, 1 ಕಾರ್ ಇದೆ, ಇನ್ನೊಂದು ಕಾರ್, 1 ಮನೆ ಇದೆ, ಇನ್ನೊಂದು ಮನೆ. ಹಲ್ಲೆಲೂಯಾ. ಈ ಥರ ಇನ್ನು ನಿಮ್ಮ ಪಾರಿನ ಹೋಗ್ತೀಯ. ಈ ಥರ ಪ್ರಾಸ್ಪರಿಟೀಸ್ ಅಂದರೆ ಈ ಲೋಕ ಸಂಬಂಧವಾದ ಆಶೀರ್ವಾದನ ಹೇಳಬೇಕು. ನೋಡು, ಮುದ್ದಿಟ್ಬಿಟ್ಟು ಏನು ಮಾಡ್ದಾಕೆ? ಹೌದು, ನಾವು ಭೂಮಿ ಜೊತೆ ಹೋದ್ರೆ ನಾನು ಅಳ್ಕೊಂಡೇ ಇರಬೇಕು, ನನಗೆ ಯಾವ ಸುಖ ಸಂತೋಷ ಇರಲ್ಲ. ನಮ್ಮ ಅತ್ತೆ ಹೇಳಿದ ಸುಮ್ಮನೆ ಸ್ವಲ್ಪ ಹತ್ತು ಬಿಟ್ಟು ಮುತ್ತಿಟ್ಬಿಟ್ಟು ಹೋಗ್ಬಿಟ್ಲಂತೆ ಅತ್ತೆಗೆ. ನಮ್ಮ ಭೂಮಿ ಹಂಗೆ ಹೇಳಿಲ್ಲ, ನಿನ್ನ ದೇವ್ರೆ ನನ್ನ ದೇವ್ರು, ನಿನ್ನ ದೇಶನೇ ನನ್ನ ದೇಶ, ನೀನು ಇರೋ ಹತ್ರನೇ ನಾನು ಇರ್ತೀನಿ, ನೀನು ಸಾಯೋ ಹತ್ರನೇ ನಾನು ಸಾಯ್ತೀನಿ. ಸ್ಟ್ರಾಂಗ್ ಡಿಸಿಷನ್. ಇವತ್ತು ಯಾರು ವಿಶ್ವಾಸಿ ಬರೋರು, ಕ್ರಿಸ್ತನಿಗಾಗಿ ಸಾಯ್ತಾರೋ, ಮೇಲಿರೋ ಆಶೀರ್ವಾದನ ಹುಡ್ತಾರೋ, ಸ್ವಲ್ಪ ಲೇಟ್ ಆಗುತ್ತೆ ಆಶೀರ್ವಾದ. ಭೂಮಿಯಲ್ಲಿ ಏನ್ ಬೇಕೋ ಅದನ್ನ ನಿಮ್ ದೇವರು ಕೊಡ್ತಾನೆ. ಆಹಾರ, ವಸ್ತ್ರ, ಅನ್ನ, ಮನೆ, ಇರೋದಿಕ್ಕೆ ಉದ್ಯೋಗ, ಮನೆಗೆ, ಮಕ್ಕಳಿಗೆಲ್ಲ ಕೊಡ್ತಾನೆ. ಆದ್ರೆ ನಿನ್ನ ಸುಖ, ಹ್ಯಾಪಿನೆಸ್ ನಾನು ಹೇಳಲ್ಲ. ಕ್ರಿಸ್ತತ್ವದಲ್ಲಿ ಹ್ಯಾಪಿನೆಸ್, ಎಂಜಾಯ್ ಇಲ್ಲ. ಆಮೇಲೆ ನಿಮ್ಗೆ ಏನ್ ಬೇಕೋ ಕೊಡ್ತಾನೆ. ಈಗ ನೋಡಿ, ಅದನ್ನೇ ಬಯಸಿ ಹೋದ್ರು.
ಈಗ ಕೆಲವು ವಿಶ್ವಾಸಿಗಳು ಹಂಗೆ ಇರ್ತಾರೆ, ಹೊರಗಡೆ ಆರಾಮಾಗಿರ್ಬೇಕು, ಏನು ಪ್ರಾಬ್ಲಮ್ ಬರಬಾರ್ದು, ಏನು ಶೋಧನೆ ಬರಬಾರ್ದು, ಎಲ್ಲ ಮಾತಾಡ್ತಾರೆ, ಎಲ್ಲ ನೋಡ್ತಾರೆ, ಎಲ್ಲ ತಿಂತಾರೆ, ಟಿವಿಯಲ್ಲಿ ಮೊಬೈಲಲ್ಲಿ ಎಲ್ಲ ನೋಡ್ತಾರೆ, ಇಲ್ಲಿ ವಾಕ್ಯ ಕೇಳ್ತಾರೆ, ಪರ್ವಿಕೆ ಬಗ್ಗೆ ಓದ್ತೀನಿ ಅಂತಾರೆ, ಹೋಗ್ಬೇಕು. ನೋಡಿ ಋತುಲು, ನೀನು ದೇವ್ರೆ ನನ್ನ ದೇವರು, ನೀನು ಇರೋದ್ರೆ ನಾನು ಇರ್ತೀನಿ, ಕಷ್ಟ ಬಂದರೆ ನನಗೂ ಕಷ್ಟ ಬರಲಿ, ಪ್ರಾಬ್ಲಮ್ಸ್ ಅಂದರೆ ನನಗೂ ಪ್ರಾಬ್ಲಮ್ ಬರಲಿ, ನಾನು ಕಾಯ್ತೀನಿ ಅಂತ ಬರ್ತಾ ಇದ್ದಾರೆ. ಹಾಗೆ ಭಾಳ ದಿನಗಳು ಕಳೆದು ನವಮಿ ಬಂದ್ಲು. ನವಮಿನ ಎಲ್ಲಾರನ್ನು ಇವಳು ನವಮಿನ ದಯವಿಟ್ಟು ನೀವು ನನ್ನನ್ನು ನೋಯಿಸ್ಬೇಡಿ, ಕರ್ತನ ನನ್ನನ್ನು ಭಾಳ ನೋಯಿಸ್ಬಿಟ್ಟಿದ್ದಾರೆ. ಆಮೇನ್, ನನ್ನ ಹೆಸರು ಮಾರ ಅಂತ ಕರೀರಿ. ಆಮೇನ್ ಹಂಗೆ ಹೇಳಿ ಹಂಗೆ ಅತ್ತೆ ಸೊಸೆ ಇರ್ತಾಳೆ, ಭೋಜನ ಹೊಲಕ್ಕೆ ಕಳಿಸ್ತಾಳೆ. ಅವ್ನು ನಮ್ಮ ಹತ್ರ ಸಂಬಂಧಿ. ಯಾರು ಹೊಲಕ್ಕೆ ಹೋಗಿದ್ದಮ್ಮ ಇವತ್ತು? ಭೋಜನ ಅವ್ರು ಹೊಲಕ್ಕೆ ಹೋಗಿದ್ದ, ಅವ್ನು ನಮ್ಮ ಹತ್ರ ಸಂಬಂಧಿನೇ. ನೀನು ಅವ್ರ ತೋಟಕ್ಕೆ ಹೋಗಿ ನಿನ್ನ ಸೇಫಾಗಿ ನೋಡ್ಕೊತಾರೆ. ಯಾವ ಗಂಡಸು ನಿನ್ನ ಮೇಲೆ ಕಣ್ಣಾಕಲ್ಲ. ಅಲ್ಲೇಲೂಯಾ. ಅದೇ ಥರ ಇದ್ರು ಕಣ್ಣಾಕ್ಲಿಲ್ಲ. ಸರಿ, ಈಗ ಅತ್ತೆ ಕತೆ ಬರ್ತಾರಲ್ವಾ, ಈಗ ಲೈಫ್ ಸೆಟ್ಲ್ ಮಾಡಬೇಕು. ಎಷ್ಟು ದಿನ ಅಂತ ಹತ್ರ ಇಟ್ಕೊಳ್ಳೋದು? ವಯಸ್ಸಿ ಬಂದಿದ್ದಾಳೆ. ಸೊ ಅದಕ್ಕೆ ವಾಕ್ಯ ಓದಿ ರುತ್ಗಂತ ಮುಂದೆ 6ನೇ ಪಾಸ್ಟರ್ ಅತ್ತೆಯ ಆಜ್ಞೆಯಂತೆಯೇ ಒಂದು ನಿಮಿಷ ಅಲ್ಲೇಲೂಯಾ. ಗಾಳಿಗೆ ನನಗೆ ಆಗ್ತಾ ಇದೆ, ಮೈಕ್ ಬೇಗ ಹೋಗು ಸ್ವಲ್ಪ ಚೆಕ್ ಮಾಡಿ, ನನಗೆ ಅದೇ ಬೇಕು ನೋಡಿ, ಬೇರೆ ಥರ ಇಲ್ಲ ಅಂದರೆ. ಅಲ್ಲೇಲೂಯಾ. ಮೈಕ್ ಮಾತ್ರ ಸ್ಪಿರಿಟ್ ಆಫ್ ಗಾಡ್. ಅಲ್ಲೇಲೂಯಾ. 3ನೇ ಅಧ್ಯಾಯದಲ್ಲಿ ನೋಡಿ, ನವಮಿಯು ಸೊಸೆಗೆ, ನನ್ನ ಮಗಳೇ, ನೀನು ಗೃಹಿಣಿಯಾಗಿ ಸುಖದಿಂದಿರುವುದಕ್ಕೋಸ್ಕರ ನಾನು ಪ್ರಯತ್ನಿಸಬೇಕಲ್ಲವೇ? ನಿಮ್ಗೇನೋ ಲೈಫ್ ಸೆಟಲ್ ಮಾಡ್ಬೇಕಲ್ವಾ? ಇದು ನೋಡಿದ್ರೆ ಒಳ್ಳೆ ಸೊಸೆ ಅತ್ತೆ ಸ್ಟೋರಿ. ಈಗ ಕೇಳ್ತಾ ಇದ್ರೆ ನಿಮ್ಗೆ ಹೆಂಗಿದೆ? ನೀವು ಓದೋವಾಗ ಹಂಗೆ ಎಷ್ಟು ಸೀಕ್ರೆಟ್ ಅಡಗಿದೆ ನೋಡಿ. ಇದು 3rd ವೀವ್ ಅಂತಾರೆ, 3ನೇ ದೃಷ್ಟಿಕೋನ. ದೇವ್ರು ಏನು ಬರ್ದಿದ್ದಾನೆ, ಈ ಸಾಮುವೇಲ ಯಾಕೆ ಬರ್ದಿದ್ದಾನೆ, ಅದು ಇಂಪಾರ್ಟೆಂಟ್. ಅದನ್ನು ತಾನೇ ಇವಾಗ ಕೇಳ್ತಾ ಇದ್ದೀರ. ಇಷ್ಟು ದಿನ ನಾವು ಓದಿದ್ದು ಯಾರ್ಯಾರೋ ಹೇಳಿದ್ರು, ಅದು 2nd ವೀವು, 1st ವೀವು, ನಿಮ್ಮ ವೀವು, ಇನ್ನೊಬ್ರು ವೀವು. ಈಗ ದೇವ್ರು ಹೇಳ್ಕೊಡ್ತಾರೆ ನಿಮಗೆ 3rd ವೀವ್. ಹಲ್ಲೆಲೂಯಾ. ಸೊಸೆ ಅತ್ತೆ ವಿಷಯ ಬಂದ್ರೆ ಇವರಿಬ್ಬರು ತಗೋತಾರೆ ಎಲ್ಲ ಕಡೆ ಫಾಸ್ಟ್ಗಳು. ಬಟ್ ಇದು ಯಾರಿಕ, ನವಮಿ ಯಾರು, ರೂತ್ ಯಾರು, ಓರ್ಪ ಯಾರು, ಬೋಜ ಯಾರು ಗೊತ್ತಿಲ್ಲ, ಅದನ್ನ ಬಿಟ್ಬಿಟ್ಟಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೆಟಲ್ ಮಾಡ್ತಾರೆ. ಅದಕ್ಕೆ 10ನೇ ವಚನಕ್ಕೆ ಬನ್ನಿ ತಿರ್ಗಾ. ಆಗ ಅವನು, ನನ್ನ ಮಗಳೇ, ಯೆಹೋವನಿಂದ ನಿನಗೆ ಏನು ಹೇಳ್ತಾಳೆ, ನೀನು ಹೋಗು, ಈಗ ತೂರುವ ಸಮಯ, ಹೆಂಗೋ ಭೋಜನಲ್ಲಿ ಮಲಗಿರ್ತಾರೆ, ನೀನು ಹೋಗ್ಬಿಟ್ಟು ಕಂಬ್ಳಿನ ಇಟ್ಬಿಟ್ಟು ಕಾಲ ಹತ್ರ ತಲೆ ಇಟ್ಕೊಂಡು ಮಲ್ಕೊ, ಟಚ್ ಮಾಡ್ಕೊಂಡು ಮಲ್ಕೊ, ಕಾಲ ಹತ್ರನೇ ಮಲ್ಕ. ಅದೊಂದು ರೂಲ್ ಇಸ್ರಾಯೇಲ್ಗಳು. ಅಲ್ಲೆಲೂಯಾ. ಹಂಗೆ ಮಲಗಿದ್ರೆ ಏನಂತಂದ್ರೆ, ನಿನ್ನ ಮಗಳಿಗೆ ನಾನು ಬಂದಿದ್ದೀನಿ, ನಿನಗೆ ನಾನು ಪಾರ್ಟ್ನರ್ ಆಗ್ತೀನಿ, ನಿನ್ನ ನಾನು ಮದುವೆ ಆಗಬೇಕು ಅಂತ ಅದರ ಅರ್ಥ. ನೀನು ಟೆಂಪ್ರವರಿಗಲ್ಲ. ಅಲ್ಲೆಲೂಯಾ. ಎಲ್ಲರ ಹತ್ರ ಹೋಗಂಗಿಲ್ಲ. ಅವರು ಒಂದು ಅರ್ಥ ಇರ್ತೈತೆ ಅದರಲ್ಲಿ ಕೂಡ. ಹಂಗೆ ಐಡಿಯಾ ಕೊಟ್ಟು, ಈಗ ರಾಶಿ ಇವತ್ತು ಟೂರ್ ಇರ್ತಾರೆ, ಮಲಗಿರ್ತಾನೆ, ಯಾರು ಇರಲ್ಲ, ಸೈಲೆಂಟಾಗಿ ಹೋಗಿ ರೆಡಿ ಆಗಿಬಿಟ್ಟು ಕೆಲವು ಗಿಫ್ಟ್ಸನ್ನು ಎತ್ಕೊಂಡು ಹೋಗಿ ಅಂತ ಬರ್ತೀನಿ, ಎತ್ಕೊಂಡು ಹೋಗ್ತಾಳೆ. ಹಂಗೆ ಮಲಗಿದ್ದಾನೆ. 10ನೇ ವಚನ ನೋಡಿ. ಆಗ ಅವನು, ನನ್ನ ಮಗಳೇ, ಯೆಹೋವನಿಂದ ನಿನಗೆ ಆಶೀರ್ವಾದವಾಗಲಿ, ನೀನು ಬಡವರು, ಶ್ರೀಮಂತರು, ಐಶ್ವರ್ಯವಂತರು ಆದ ಯೌವನಸ್ಥರನ್ನು ನೋಡಿ ಹೋಗಲಿಲ್ಲ. ಏನಂತಂದ್ರೆ, ಐಶ್ವರ್ಯವಂತರು, ಭೋಜನಿಗಿಂತ ಐಶ್ವರ್ಯವಂತರಿದ್ದಾರೆ. ಭೋಜ ಹಣ್ಣು ಮುದುಕ, ವಯಸ್ಸಾಗೋಗಿದೆ, ಯೌವನಸ್ಥರನ್ನ ಹೋಗಿ ನೋಡಿಲ್ಲ. ನನ್ನನ್ನು ಹುಡ್ಕೊಂಡ್ ಬಂದಿದ್ಯಾ ನೀನು, ನನ್ನನ್ನು ಮದುವೆ ಮಾಡ್ಕೊಳಕ್ ಬಂದಿದ್ಯಾ? ಅದರರ್ಥ ಏನು? ಯೌವನಸ್ಥರಂದ್ರೆ ಮುದುಕನು ಅಂತ. ಅಲ್ಲೆಲ್ಲೂಯಾ. ನೋಡಿ ಕ್ಲೀನಾಗಿ ಹೇಳ್ತದೆ. ಆಗ ಅವನು, ನನ್ನ ಮಗಳೇ, ಯೆಹೋವನಿಂದ ನಿನಗೆ ಆಶೀರ್ವಾದವಾಗಲಿ, ನೀನು ಬಡವರು, ಐಶ್ವರ್ಯವಂತರು ಆದ ಯೌವನಸ್ಥರನ್ನು ನೋಡಿ ಹೋಗಲಿಲ್ಲ. ಈಗ ನಿನ್ನ ಪತಿಭಕ್ತಿಯು ಮುಂಚಿನಕ್ಕಿಂತ ವಿಶೇಷವಾಗಿ ಪ್ರತ್ಯಕ್ಷವಾಗಿ ಆಯಿತು. ನನ್ನ ಮಗಳೇ, ಏನಂತ ಇದ್ದಾನೆ? ವಯಸ್ಸಾಗಿದೆ, ಅದಕ್ಕೆ ಹಂಗಂತ ಇರೋದು. ನನ್ನ ಮಗಳೇ, ವಯಸ್ಸಾಗಿದೆ. ಮಗಳೇ ಅನ್ಬೇಕಾದ್ರೆ ಏನಾಗಿರ್ಬೇಕು? ಅಷ್ಟೇ ತಂದೆ ಏಜ್ ಇರಬೇಕು, ಮಾವನ ಏಜ್ ಇರಬೇಕು, ಅವಾಗ್ಲೇನೆ ಅನ್ನಕ್ಕಾಗೋದು. ತಾತನ ಏಜು, ಮಾವನ ಏಜು, ತಂದೆ ಏಜ್ ಇದ್ರೇನೆ ಮಗಳು ಅನ್ನಕ್ಕಾಗೋದು. ಅಲ್ಲೂರಾ? ನೋಡಿ, ನನ್ನ ಮಗಳೇ, ಈಗ ಭಯ ಪಡಬೇಡ, ನೀನು ಗುಣವಂತೆ. ಏನು? ಯಾರು ಇಲ್ಲಿ ಬಂದಾಗಿಂದ ಇಷ್ಟು ಜನ ಇದ್ದಾರೆ, ಗಂಡಸರು ನಮ್ಮ ತೋಟದಲ್ಲಿ ಇದ್ದಾರೆ, ಮನೆ ಹತ್ರ ಇದ್ದಾರೆ, ನೀನು ಒಬ್ಬರನ್ನೂ ಇಟ್ಕೊಳ್ಳಿಲ್ಲ, ಸೆಟ್ ಮಾಡ್ಕೊಳ್ಳಿಲ್ಲ, ಕಾಯ್ತಾ ಇದೀಯಾ. ನಿಮ್ಮ ಅತ್ತೆ ಪರ್ಮಿಷನ್ ಕಾಯ್ದೆ, ನನ್ನ ಪರ್ಮಿಷನ್ ಕಾಯ್ತಾ ಇದೆ. ಗುಣವಂತೆ ನೀನು, ಬ್ಯೂಟಿಫುಲ್. ಅಲ್ಲೆಲೂಯಾ. ಹಂಗಿರ್ಬೇಕು ಸಭೆ ಇವತ್ತು. ಹೆಂಗಿರ್ಬೇಕು ಸಭೆ? ಹಿಂಗಿದೆಯಾ ವಿಶ್ವಾಸಿ? ಹಿಂಗಿರ್ತಾರ? ಯೇಸು ಸ್ವಾಮಿಗೆ ಕಾಯ್ತಾ ಇದ್ದಾರಾ?
ಯೇಸು ಸ್ವಾಮಿಗೆ ಕಾಯ್ಬೇಕು. ಗುಣವಂತೆ ಅಂದ್ರೆ ಏನು? ಬೇರೆ ಯಾವ ದೇವ್ರ ಹತ್ರ ಹೋಗ್ತೀರಾ, ಬೇರೆ ಯಾರು ದೇವ್ರಂದಿರಾ? ಯೇಸು ಸ್ವಾಮಿ ದೇವ್ರಂತ ಕಷ್ಟನೋ ಸುಖನೋ ನಷ್ಟನೋ ನಿನ್ ದೇವ್ರೆ ನನ್ನ ದೇವ್ರು, ನಿನ್ ದೇಶನೇ ನನ್ನ ದೇಶ, ಪರಲೋಕನೇ ನನ್ನ ದೇಶ ಅಂತ ಅದರ ಅರ್ಥ. ಥರ್ಡ್ ಬೀವಿದು ಪರಲೋಕನೇ ನನ್ನ ಪರಲೋಕ, ನಿನ್ ದೇವ್ರೆ ನನ್ನ ದೇವ್ರು, ಯೇಸು ಸ್ವಾಮಿನೇ ನನ್ನ ದೇವ್ರು. ಅದರ ಅರ್ಥ ಹೇಳಿದಾಕೆ. ಹಲ್ಲೆಲೂಯಾ. ಸೀಕ್ರೆಟ್ ನೋಡಿ, ಬಹಳ ರಹಸ್ಯಗಳಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಗುಣವಂತೆ ಹಂಗಿರ್ಬೇಕು. ವಿಶ್ವಾಸಿ ಕ್ವಾಲಿಟಿಯಲ್ಲಿರ್ಬೇಕು, ಕ್ವಾಂಟಿಟಿಯಲ್ಲಿರ್ಬೇಕು, ಪರಿಶುದ್ಧವಾಗಿರ್ಬೇಕು, ಪವಿತ್ರವಾಗಿರ್ಬೇಕು. ನಾನು ಅವಾಗ ಒಂದು ಮಾತು ಹೇಳ್ತೀನಿ, ಮದುವೆ ಆಗಿಲ್ಲ ಅಂದ್ರೆ ಕೂಡ ಪರಲೋಕಕ್ಕೆ ಹೋಗ್ತೀನಿ. ಏನಂತ ಹೇಳಿದೆ? ವಾಕ್ಯ ಪ್ರಕಾರ ನಡೆದ್ರೆ ಮ್ಯಾರೇಜ್ ಇಲ್ಲ ಅಂದ್ರೂ ಪರಲೋಕಕ್ಕೆ ಹೋಗ್ತೀನಿ. ವಾಕ್ಯ ಪ್ರಕಾರ ನಡೆದ್ರೆ ಮದುವೆಯಾಗಿ ಮಕ್ಕಳಿಲ್ಲ ಅಂದ್ರೂ ಹೋಗ್ತೀನಿ. ವಾಕ್ಯ ಪ್ರಕಾರ ನಡೆದ್ರೆ ಬಡವರಾಗಿದ್ರೆ ಕೂಡ ಹೋಗ್ತೀನಿ. ವಾಕ್ಯ ಪ್ರಕಾರ ನಡೆದ್ರೆ ವಿಧಿವಿ ಆಗಿದ್ರೆ ಕೂಡ ಹೋಗ್ತಾರೆ. ಸರಿನಾ? ಇದೇ ಅಲ್ಲಿ ಹೋಗ್ತಾ ಇರೋದು ರಹಸ್ಯ. ನೀನು ಗುಣವಂತೆ ಈ ತರ ಇರ್ಬೇಕು. ಇವತ್ತು ಸಭೆ ಈ ತರ ಇರ್ಬೇಕು. ಕ್ರಿಸ್ತನ ಹತ್ರ ಬೆಳೀತಾರೋ ವಿಶ್ವಾಸಿ ಸಹೋದರನ ಸಹೋದರಿನ ಗುಣವಂತೆ ಆಗಿರ್ಬೇಕು, ಒಳ್ಳೆ ಪರಿಶುದ್ಧಳಾಗಿರ್ಬೇಕು, ನೀತಿವಂತಳಾಗಿರ್ಬೇಕು. ದೇವ್ರಿಗಾಗಿ ಎದುರು ನೋಡ್ಬೇಕು. ಕಾಯ್ತಾ ಇದ್ದಾಳೆ ನೋಡಿ, ಅತ್ತೆ ಹೇಳೋವರೆಗೂ ಸುಮ್ಮನೆ ಇದ್ದಾಳೆ. 2 ಅಧ್ಯಾಯದಲ್ಲಿ ಏನನ್ನ ಮಾಡ್ಕೊಂಬೋದಾಗಿರ್ತಲ್ಲ, ಕೆಲವು ವರ್ಷ ಆಗಿರ್ತದೆ, ಬಹಳ ದಿನಗಳಾಗಿರ್ತದೆ. ಯಾಕಂದ್ರೆ ಹುಡುಕ್ಲಿಲ್ಲ? ಎಷ್ಟು ಒಳ್ಳೆ ಚೆನ್ನಾಗಿರ್ತಾರೆ ಇಸ್ರಾಯೇಲ್ ದೇಶದವ್ರು, ಮೋಬ್ ದೇಶದವ್ರಿಗಿಂತ ಬ್ಯೂಟಿಫುಲ್ ಆಗಿರ್ತಾರೆ, ಫೇರ್ ಆಗಿರ್ತಾರೆ. ಯಾಕೆ ಆರಿಸ್ಕೊಳ್ಳಿಲ್ಲ? ಯಾಕೆ ಒಂದು ಹುಡುಗನ ಇಷ್ಟಪಟ್ಟಿದ್ದೀನಿ ಅಂತ ಬಂದು ಹೇಳಿಲ್ಲ? ಬೋವಜಿನ ಹತ್ರಕ್ಕೆ ಯಾಕೆ ಹೋಗಿಲ್ಲ ಸ್ಟ್ರೈಟ್ ಆಗಿ? ಅತ್ತೆ ಹೇಳಿದ್ಮೇಲೆ ಯಾಕೆ ಹೋಗ್ತಾ ಇದ್ದಾಳೆ? ಹಾಗೆ ಬೋಧಕನ ಹೇಳೋ ಮಾತುಗಳನ್ನ ಕೇಳಿ ಹಂಗೆ ನಿಲ್ಬೇಕು. ಇವತ್ತು ವಿಶ್ವಾಸಿ ಸಭೆ ಪಾಲಕನ ಏನ್ ಹೇಳ್ತಾನೆ ಅದನ್ನ ಕೇಳಬೇಕು, ಅವ್ರು ಹೇಳೋದನ್ನೇ ನಡೆಸಬೇಕು. ಋತುಲ್ ಅದನ್ನೇ ಮಾಡ್ತಾರೆ ನೋಡಿ. ಎಂಬ ಊರಿನ ಅದಕ್ಕೆ ಒಂದು ಐಡಿಯಾ ಕೊಡ್ತಾರೆ. ನೀನು ಗುಣವಂತೆ ಎಂಬುದು ಊರಿನವರಿಗೆಲ್ಲ ಹಂಗಿರ್ಬೇಕು. ಸಿಸ್ಟರ್, ಬ್ರದರ್, ಸುತ್ತಮುತ್ತಲಿನವರೆಲ್ಲ ನಿನ್ನ ದೇವ ಭಕ್ತಿ, ನಿನ್ನ ಪ್ರಾರ್ಥನೆ, ನಿನ್ನ ಪರಿಶುದ್ಧ ಜೀವಿತ ಎಲ್ಲರಿಗೂ ಗೊತ್ತಾಗ್ಬೇಕು. ಇಲ್ಲಿ ಬಂದು ವಾಕ್ಯ ಕೇಳ್ತೀಯ, ಅಲ್ಲಿ ಕಿತ್ಲಾಡ್ತೀಯ, ಅಲ್ಲಿ ಬೈತೀಯ, ಅಲ್ಲಿ ಗಲಾಟೆ ಮಾಡ್ಕೊಂತೀಯ, ಅಲ್ಲಿ ಏನೇನೋ ಮಾಡ್ತೀಯ, ಅವ್ರ ಮುಂದೆ ಕೆಟ್ಟಿದ್ದನ್ನೆಲ್ಲ ಮಾಡ್ತೀಯ, ನೋಡ್ತೀಯ. ಚರ್ಚ್ಗೆ ಹೋಗ್ತಾರೆ, ಹಿಂಗ್ ಮಾತಾಡ್ತಾರೆ, ಹಿಂಗ್ ನೋಡ್ತಾರೆ, ಇದನ್ನ ತಿಂತಾರೆ, ಇಲ್ಲೆಲ್ಲ ಮಾಡ್ತಾರೆ, ಇದೆಲ್ಲ ಅನ್ಬಾರ್ದು. ನಿನ್ನ ನೋಡಲ್ಲಿ ಊರಿಗೆಲ್ಲ ನಿನ್ ಗುಣವಂತಿ ಅಂತ ಗೊತ್ತಾಗಿದೆ. ಆದದನ್ನ ನೀನು ಹೇಳಿದ್ದನ್ನೆಲ್ಲ ಮಾಡುವೆನು. ನೀನು ಈಗ ಹೋಗು, ನೀನು ಇವಾಗ ಹೋಗು. ನಾನು ಸಮೀಪ ಬಂದು ಎಂಬುದು ನಿಜ. ನಾನು ನಿನ್ನ ಹತ್ರ ಮನುಷ್ಯ, ನಾನೇ ನೆಕ್ಸ್ಟು ನಿನಗಂತ ಗೊತ್ತು. ಅದರ ರೂಲ್ ಬಿಟ್ಟು ಮದುವೆ ಆಗಲ್ಲ ಇಸ್ರಾಯೇಲ್ಗೆಲ್ಲ. ಒಂದು ಸಿಸ್ಟಮ್ ಮನೇನೆ ಕೊಟ್ಟೆ. ಅದಕ್ಕೆ ವಾಕ್ಯ ಏಜರಿಗೆ ಅಂತ 9ನೇ 1ರಿಂದ 5 ರೂಲ್ ಬಿಟ್ಟು ಅವ್ರು ಹೋಗಲ್ಲ. ಹಲ್ಲೆಲೂಯಾ. ನನಗೆ ಗೊತ್ತು, ನಾನು ಸಮೀಪ ಬಂದು ಎಂಬುದು ನಿಜ. ಆದರೂ ನನಗಿಂತ ಸಮೀಪನಾದವನು ನನಗಿಂತ ಮುಂದ್ಗಡೆ ಒಬ್ಬನಿದ್ದಾನೆ. ಅವನ್ನ ಕೇಳ್ತೀನಿ ನಾಳೆ ಬೆಳಗ್ಗೆ. ಅವನು ಒಪ್ಕೊಂಡ್ರೆ ಅವನಾಗು, ಇಲ್ಲಾಂದ್ರೆ ನಾನೇ ಆಗ್ತೀನಿ. ಹಲ್ಲೆಲೂಯಾ. ಲೋಕದಲ್ಲಿ ಬೇರೆ ದೇವರುಗಳಿದ್ದಾರೆ, ನಾವು ಹುಷಾರಾಗಿರ್ಬೇಕು. ಹಲ್ಲೆಲೂಯಾ. ಬೇರೆ ದೇವರುಗಳ ಹತ್ರ ಓಡೋಗ್ಬಿಡ್ಬಾರ್ದು, ಹುಷಾರಾಗಿರ್ಬೇಕು. ಹಲ್ಲೆಲೂಯಾ. ಈ ರಾತ್ರಿ ಇಲ್ಲೇ ಇರು, ನಾಳೆ ಅವನು ಮೈದುನ ಧರ್ಮವನ್ನು, ಮೈದುನ ಅಂದ್ರೆ ಗಂಡನ ತಮ್ಮ, ಗಂಡನ ಮೈದುನ. ಸರಿ ಇಲ್ಲವಾದ್ರೆ ನಾನೇ ಅದನ್ನು ನಡೆಸುವೆನು. ನಾನು ನಿನ್ನ ಮದುವೆಯಾಗಿ ಅದನ್ನ ಪೂರೈಸ್ತೀನಿ. ಕೇಳಕ್ಕೆ ಒಂಥರ ಸ್ಟೋರಿ ಇದೆ, ಅರ್ಥನೇ ಬೇರೆ. ಏನು ಕೆಟ್ಟಿದ್ದಿರಲ್ಲ ಬೈಬಲಲ್ಲಿ, ಸೆಕ್ಸು ಇರಲ್ಲ, ಕೆಟ್ಟಿದ್ದೇ ಇರಲ್ಲ. ಕೇಳಕ್ಕೆ ಎಲ್ಲ ಪರಮಗೀತ ಗ್ರಂಥ ಕೂಡ ನಿಮ್ಗೆ ಕೊಟ್ಟೆ, ಅದು ಕೇಳಕ್ಕೆ ಒಂದು ಲವ್ ಸ್ಟೋರಿ, ಒಂದು ಹುಡುಗ ಸ್ಟೋರಿ ತರ ಇದೆ. ವಿಶ್ವಾಸಿ ಯೇಸು ಸ್ವಾಮಿನೇ ಯಾವಾಗಲೂ ಹೇಳೋದು. ಹೋದಾಗ ನಮ್ಗೆ ಹಂಗೆ ಅನ್ನಿಸ್ತೈತೆ. ಹಲ್ಲೆಲೂಯಾ. ಅರ್ಥ ಆಯ್ತು ಎಲ್ಲರಿಗೂ? ಪ್ರೈಸ್ ದಿ ಲಾರ್ಡ್. ಹಾಗಾದ್ಮೇಲೆ ಈಗ ಇರೋವಾಗ ಹಿಂಗೆ ಎಲ್ಲ ಆಯ್ತು, ಕಳಿಸ್ಕೊಟ್ರು. ಸಭೆ ಮಲಗಿರ್ತೈತೆ. ಯೂದ ಗೋತ್ರ ಮಲಗಿದೆ. ಯೇಸು ಕ್ರಿಸ್ತನ ಏನ್ ಮಾಡಿದ್ರು? ಶಿಲ್ಬೆಯಲ್ಲಿ ಹೊಡೆದ್ರು. ಇಲ್ಲಿ ಏನ್ ಮಾಡಿದ್ದಾನೆ? ಬೋಜ ರಾಶಿ ಪಕ್ಕದಲ್ಲಿ ಏನ್ ಮಾಡಿದ್ದಾನೆ? 9ನೇ ವಚನದಲ್ಲಿ ಮಲಗಿದ್ದಾನೆ. 7, 8, 9ನೇ ವಚನ ನೀವು ನೋಡ್ಕೊಳ್ಳಿ ಮನೆಯಲ್ಲಿ. 6, 7, 8 ಕಣಕ್ಕೆ ಹೋಗಿ ಭೋಜನನು ಅನ್ಯಪಾನಗಳನ್ನು ತೆಗೆದುಕೊಂಡು ಸಂತುಷ್ಟನಾಗಿ ರಾಶಿಯ ಬಳಿಯಲ್ಲಿ ಅಲ್ಲೇನ್ ಮಾಡ್ದ? ಯೂದ ಮಲಗಿದ್ದ. ಯಾರು ಬಂದು ಎಬ್ಬರಿಸ್ಲು? ತಾಮರಳು. ಮತ್ತಾಯ ಗ್ರಂಥದಲ್ಲಿದೆ, ತಾಮರಳು ಬಂದು ಎಬ್ಬರಿಸ್ತಾ ಇದ್ದಾಳೆ.
ಇಲ್ಲಿ ಮಲಗಿರುವಾಗ ಯಾರು ಬಂದು ಎಬ್ಬಿಸ್ತಾ ಇದ್ದಾರೆ? ರೂತುಳು ಬಂದು ಎಬ್ಬಿಸ್ತಾ ಇದ್ದಾಳೆ. ಮಲಗಿದ್ದಾರೆ ಅಂತ ಯಾರು ಹೇಳಿದ್ದು? ಜ್ಯೋತಿಷ್ಯ ಭವಿಷ್ಯ ಯೂದನು, ಯಾಕೋಬನು. ಯೂದ ಗೋತ್ರ ಮುದುರ್ಕೊಂಡು ಮಲಗ್ಬಿಟ್ಟಿದೆ. ಆ ಸಂತತಿಯಿಂದ ಒಬ್ಬ ರಕ್ಷಕನು ಬರಬೇಕು. ಯೇಸು ಕ್ರಿಸ್ತನು ಕೂಡ ಸಾಯಿಸಿದ್ರು. ಯೇಸು ಕ್ರಿಸ್ತನ್ ಏನ್ ಮಾಡಿದ್ರು? 3 ದಿನ ಏನ್ ಮಾಡಿದ್ದಾನೆ? ಮಲಗಿದ್ದಾರೆ. ಸಭೆ ಬಂದು ಎಬ್ಬರಿಸ್ತಾ ಇದೆ ಯೇಸು ಸ್ವಾಮಿ. ಏನ್ ಬರೀತಾನೆ ಪೇತ್ರ? ಏನ್ ಹೇಳ್ತಾನೆ? ಪೌಲ ಸತ್ತಿದ್ದ ಕ್ರಿಸ್ತನನ್ನ ನಮ್ಮ ಪಿತೃಗಳು ದೇವರು ಎಬ್ಬರಿಸಿದ ಅಂತ ಬರೀ. ಏನ್ ಮಾಡ್ತಾ ಇದ್ದಾನೆ? ಐಸಾಕು ಯಾಕೆ ಮಲಗಿರೋ ಕ್ರಿಸ್ತನನ್ನ ದೇವರು ಏನ್ ಮಾಡ್ತಾ ಇದ್ದಾನೆ? ಅಲ್ಲಿ ಯೇಸು ಕ್ರಿಸ್ತನ್ ಮಲಗಿದ್ದಾನೆ, ಇಲ್ಲಿ ಯೂದನ್ ಮಲಗಿದ್ದಾನೆ, ಯೂದ ಕುಲ ಮಲಗಿದೆ, ಯೂದ ಗೋತ್ರ. ಇಲ್ಲಿ ಬೋಜನ್ ಮಲಗಿದ್ದಾನೆ. ಇವ್ರ ಕುಲದಲ್ಲೇ ಯೇಸು ಕ್ರಿಸ್ತನ್ ಬರಬೇಕು. 3 ಮಲಗಿದ್ದಾರೆ. ಅಲ್ಲಿ ದೇವರು ಎಬ್ಬರಿಸ್ತಾ ಇದ್ದಾನೆ ಯೇಸು ಸ್ವಾಮಿಯನ್ನ. ಆಮೆನ್. ಸಭೆ ಬಂದು ಯೇಸು ಕ್ರಿಸ್ತನ ಎಬ್ಬರಿಸ್ತಾ ಇದೆ. ಹಲ್ಲೆಲೂಯಾ. ಅರ್ಥ ಆಯ್ತಾ ಇಲ್ವಾ? ಏನ್ ಕನ್ಫ್ಯೂಷನ್ ಇದೆ? ನೋ ಕನ್ಫ್ಯೂಷನ್. ಇನ್ನೊಬ್ರು ಮಲಗಿದ್ದಾರೆ ನೋಡಿ. 1 ಅರಸುಗಳು 1ನೇ ಅಧ್ಯಾಯ 1ರಿಂದ 4ನೇ ವಚನ. ಫಾಸ್ಟ್ ಆಗಿ ಒಬ್ರು ಓದಿ. ಫಸ್ಟ್ ಓದಿಬಿಡಿ ನಾನು. ಎಲ್ಲ ರಾಜ್ಯಭಾರ ಆಯ್ತು. ನೆಕ್ಸ್ಟ್ ರಾಜ ಬರಬೇಕು. ಸಾಮುವೇಲ್ ಅಂತೀನಿ. ರಾಜ ಮಲಗಿಬಿಟ್ಟ. ರಾಜ ಫುಲ್ಲು ವಯಸ್ಸಾಗ್ಬಿಟ್ಟಿದೆ. ದಾವೀದನಿಗೆ ಫುಲ್ಲು ಏಜ್ ಆಗೋಯ್ತು. ಹಲ್ಲೆಲೂಯಾ. ಆಮೆನ್. ಅರಸನಾದ ದಾವೀದನು ದಿನ ತುಂಬಿದ ಮುದುಕನಾಗಿದ್ದನು. ಸೇವಕರು ಎಷ್ಟು ಕಂಬಳಿಗಳನ್ನು ಒದಿಸಿದರೂ ಅವನಿಗೆ ಆಗುತ್ತಿದ್ದಿಲ್ಲ. ಆದುದರಿಂದ ಅವನ ಸೇವಕರು ಅವನಿಗೆ, ನಮ್ಮ ಒಡೆಯನಾದ ಅರಸನಿಗೋಸ್ಕರ ಒಬ್ಬ ಕನ್ಯೆಯನ್ನು, ಮದುವೆಯಾಗಿರೋ ಹುಡುಗಿನ, ಸೌಂದರ್ಯವಾಗಿರೋ ಹುಡುಗಿಯನ್ನ, ಆಕೆಯು ಅರಸನ ಸನ್ನಿಧಿಯಲ್ಲಿ ಇದ್ದುಕೊಂಡು ಅವನನ್ನ ಅರಂಭರಿಸಬೇಕು. ಆಕೆಯು ನಮ್ಮ ಒಡೆಯನಾದ ಅರಸನ ಮುಗಿಲಲ್ಲೇ ಮಲಗುವುದಾದರೆ ಅವನಿಗೆ ಬೆಚ್ಚಗಾಗುವುದು ಎಂದು ಹೇಳಿ, ಇಸ್ರಾಯೇಲರ ಎಲ್ಲಾ ಪ್ರಾಂತ್ಯಗಳಲ್ಲಿ ಅತಿ ಸುಂದರಿಯಾದ ಹುಡುಗಿಯನ್ನೇ ಹುಡುಕುವುದಕ್ಕೆ ಹೋಗಿ ಶೂನೇಮ್ ಊರಿನ ಅಭಿಷೇಕ್ ಎಂಬಾಕೆಯನ್ನು ಕಂಡು ಆಕೆಯನ್ನು ಅರಸನ ಬಳಿಗೆ ಕರೆದುಕೊಂಡು ಬಂದರು. ಬಹು ಸುಂದರಿಯಾದ ಈಕೆಯು ಅರಸನನ್ನು ಪರಾಂಬರಿಸುವ ಸೇವಕಿಯಾದಳು. ಅರಸನು ಈಕೆಯನ್ನು ಸಂಗಮಿಸಲಿಲ್ಲ. ಆಕೆಯೊಟ್ಟಿಗೆ ಮಲಗಲಿಲ್ಲ, ಸುಮ್ಮನೆ ಮಲ್ಕೊಂಡಿಲ್ಲ ಅಷ್ಟೇ, ಜಸ್ಟ್ ಸ್ಲೀಪಿಂಗ್. ಸಂಗಮಿಸಲಿಲ್ಲ. ಏನ್ ಮಾಡ್ತಾ ಇದ್ದಾರೆ? ಮಲಗಿದ ದಾವೀದನ, ಬಿದ್ದು ಹೋದ ದಾವೀದನ ಗುಡಾರವನ್ನ ಕೇಳಿದ್ರ ವಾಕ್ಯ. ಬಿದ್ದೋಗಿರೋ ದಾವೀದ ಗುಡಾರವನ್ನ ಎಬ್ಬಿಸ್ಬೇಕು. ದಾವೀದನ ಗುಡಾರ ಬಿದ್ದೋಗಿದೆ, ಎಬ್ಬರಿಸಬೇಕು. ವಾಕ್ಯ ಕೇಳಿಲ್ವಾ? ವಿಷಯ ಗ್ರಂಥದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಬಿದ್ದೋಗಿರೋ ದಾವೀದನ ಗುಡಾರನ ಎಬ್ಬಿಸೋದಕ್ಕೆ ಯೇಸು ಕ್ರಿಸ್ತನು ಬಂದಿದ್ದ. ಮಲಗಿದ್ದಾನೆ ದಾವೀದ ಹೇಳ್ಬೇಕು ನೆಕ್ಸ್ಟ್ ರಾಜ ಯಾರಂತ. ದಾವೀದ ರಾಜನ ಆಗೋಯ್ತು, ಮುದುಕ ಆಗ ರೂಲಿಂಗ್ ಆಗೋಯ್ತು. ರಾಜ ಹಿಂದೆ ಹೇಳಬೇಕು. ಎಷ್ಟೊತ್ತನ ಆಗಿಲ್ಲ, ದಾವೀದ ಹೇಳ್ಬೇಕು. ಈಗ ಅದೋನೀನು ರಾಜ ಆಗಕ್ಕೆ ಹೋಗ್ತಾ ಇದ್ದಾನೆ. ಅದೋನೀನು ಅಲ್ಲಿ 5ನೇ ವಚನ ಇದೆ ನೋಡಿ. ಅದೋನಿ ಅನ್ನುವಂತಿದೆ. ಅವನು ರಾಜ ಅಂತ ತನ್ನನ್ನು ಘೋಷಿಸ್ಕೊಂತ ಇದ್ದಾನೆ. ಆದ್ರೆ ರಾಜ ಅನ್ನೋದು ಯಾರು ಹೇಳ್ಬೇಕು? ದಾವೀದ ಹೇಳ್ಬೇಕು. ದಾವೀದ ಏನ್ ಮಾಡಿದಾನೆ? ಮಲಗಿದಾನೆ ಅಂದ್ರೆ ಅವನಿಗೆ ಎದ್ದೋಳಕ್ ಆಗ್ತಲ್ಲ, ಚಳಿ. ಎದ್ದು ಬಂದ್ರೆ ಹೇಳ್ಬೋದು, ಕುತ್ಕೊಂಡ್ರೆ ಹೇಳ್ಬೋದು. ಹಲ್ಲೆಲೂಯಾ. ಎದ್ದು ಆ ಜಾಗದಲ್ಲಿ ಇನ್ನೊಬ್ಬನು ಕೂರಿಸ್ಬಿಟ್ಟು ಹೋಗ್ಬೇಕು. ಈಗ ಈ ಹುಡುಗಿ ಬಂದು ಎಬ್ಬಿಸಿ ಕೂರಿಸ್ತಾ ಇದ್ದಾಳೆ. ಮುಂದಿನ ವಾಕ್ಯಗಳ ಅಧ್ಯಾಯಗಳು ಓದಿ. ಸೊಲೊಮೋನನೇ ರಾಜ ಅಂತ ಹೇಳ್ತಾರೆ. ದಾವೀದನು ಸೊಲೊಮೋನನ್ನು ಪಡೆದನು, ಸೊಲೊಮೋನನು ಅಂತ ಹೇಳ್ತಾ ಹೋಗ್ತದೆ ನೋಡಿ. ಹಲ್ಲೆಲೂಯಾ. ನೆಕ್ಸ್ಟ್ ರಾಜ ಯಾರು? ಸೊಲೊಮೋನ. ಅದು ಯಾರು ಹೇಳ್ಬೇಕು? ದಾವೀದನ ಇನ್ನೊಬ್ಬನ ಮಗ ಅದೋನಿಯನ್ನು ಹೋಗ್ತಾ ಇದ್ದಾನೆ. ಅವಾಗ ಯೂದ ಗೋತ್ರ ಹೋಗ್ಬಿಟ್ಟಿದೆ. ಅದು ಬೇಕು ನಮ್ಗೆ. ಇವ್ರ ತಾಯಿ ಬೇರೆಯವರು, ಇವ್ರ ತಾಯಿ ಯೂದ ಗೋತ್ರಕ್ಕೆ ಸಂಬಂಧಪಟ್ಟವಳಲ್ಲ. ಹಲ್ಲೆಲೂಯಾ. ಇದು ಪಾಯಿಂಟ್ ಅಲ್ಲಿ ಮಲಗಿರೋ ದಾವೀದನ ಎಬ್ಬಿಸಿದ. ಈಗ 4 ಜನ ಮಲಗಿದ್ದಾರೆ, 4 ಜನ ಎಬ್ಬಿಸಿದ್ರು. ನೀವು ನೋಡ್ದೆ ಇಲ್ಲಿ ಯಾರು? ವಯಸ್ಸು ಹುಡುಗಿ. ನಮ್ಗಿರೋ ಹೆಸರೇನು? ಕನ್ಯೆ. ಏನ್ ಹೆಸರು? ಇಲ್ಲಿ ಯಾರಿದ್ದಾರೆ? ದಾವೀದನ ಎಬ್ಬಿಸೋದು ಕನ್ಯೆ. ಇದು ಓದೋದು ನಮ್ಗೆ ಏನಿದೆ? ಒಂಥರ ಸ್ಟೋರಿ ಇದೆ, ಬೇಜಾರಾಗುತ್ತೆ. ಬೈಬಲ್ ಅಲ್ಲಿ ಇಂಥದ್ದೆಲ್ಲ ಅರ್ಥ ಕೇಳೋಕೆ ಹೆಂಗ ಅನಿಸ್ತಾ ಇದೆ?
ನಾವೇ ಆ ಕಣ್ಣೀರು, ಶುದ್ಧ ಕಣ್ಣೀರನ್ನ ಒಂದು ಪಾಪ ಇದ್ರೆ ಯಾರೊಬ್ರಿಗೂ ಅಡ್ಡ ಬಿದ್ರು ಯೇಸುವನ್ನೇ ದೇವರಂತ ಯೇಸು ಎಷ್ಟು ರಹಸ್ಯ ಇದೆ. ಅಲ್ಲಿ ಭೋಜನನ ರೂತುಲು ಎಬ್ಬಿಸ್ತಾ ಇದ್ದಾರೆ, ಅಲ್ಲಿ ಮಲಗಿರೋ ಯೂದ ಕುಲನ ತಾಮರಳು ಎಬ್ಬಿಸ್ತಾ ಇದ್ದಾರೆ, ಇಲ್ಲಿ ಮಲಗಿರೋ ದಾವಿದನ ಬಿದ್ದೋಗಿರೋ ದಾವಿದನ ಗುಡಾರನ ಒಬ್ಬ ಕನ್ಯೆ ಎಬ್ಬಿಸ್ತಾ ಇದ್ದಾಳೆ. ಆಕೆ ಹೆಸರು ಅಭಿಷೇಕ. ಶುದ್ಧ ಕನ್ಯೆ ಬಂದಿದ ತಕ್ಷಣ ದಾವಿದ ಪರಾಂಭವಿಸಲ್ಪಟ್ಟ ಅಂತ ಬರ್ದಿದೆ ನೋಡಿ. ಹಲ್ಲೆಲೂಯಾ. ಈಗ ನಾವು ಕ್ಲೈಮ್ಯಾಕ್ಸ್ ಬಂದಿದ್ರಿ, ಎಂಡಿಗೆ ಬಂದ್ಬಿಟ್ಟಿದ್ರಿ. ಹಲ್ಲೆಲೂಯಾ, ಆಮೆನ್. ಈ ನವಮಿ ಅಂತೋಳು ಗೊತ್ತಾ? 1-2 ವಚನ ನೋಡಿ. ಇಲ್ಲಿ ಬರ ಬಂದಿದೆ ಅಂತ ಅಲ್ಗೋದ್ಲು ಮೋಬ್ಗೆ. ಅಲ್ಲಿ ಗಂಡನ್ನ ಕಳ್ಕೊಂಡ್ರು, ಮಕ್ಕಳನ್ನ ಕಳ್ಕೊಂಡ್ಲು. ಅಲ್ಲಿ ಕಷ್ಟ ಬಂದಿದೆ, ಬೆತ್ಲೆಹೇಮ್ ಚೆನ್ನಾಗಿದೆ ಅಂತ ಬೆತ್ಲೆಹೇಮಿಗೆ ಬಂದ್ಲು. ಇದ್ರ ಅರ್ಥ ಏನ್ ಗೊತ್ತಾ? ಎಲ್ಲಿ ಚೆನ್ನಾಗಿದ್ರೆ ಅಲ್ಲಿ ಹೋಗ್ಬಿಡ್ತಾಳೆ. ಇವತ್ತು ಹಂಗೆ ಇದೆ ವಿಶ್ವಾಸಿ. ಎಲ್ಲಿ ಚೆನ್ನಾಗಿ ವಾಕ್ಯ ಹೇಳ್ತಾರೋ, ಎಲ್ಲಿ ನಗಿಸ್ತಾರೋ, ಎಲ್ಲಿ ತಮಾಷೆ ಇದೆಯೋ, ಎಲ್ಲಿ ಪಾಸ್ಪರಿಟಿಸ್ ಗಾಸ್ಪಲ್ ಹೇಳ್ತಾರೋ, ಎಲ್ಲಿ ಆಶೀರ್ವಾದ 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 ಅಂತ ಹೇಳ್ಬೇಕು. ಜ್ಞಾನ ಜ್ಞಾನ ಈ ತರ ರಹಸ್ಯಗಳೆಲ್ಲ ಹೇಳ್ಬಾರ್ದು, ಸೀಕ್ರೆಟ್ಗಳೆಲ್ಲ ಹೇಳ್ಬಾರ್ದು. ಏನ್ ಬೇಕೋ ಅದನ್ನ ಕೊಡಬಾರ್ದು. ಏನನ್ನ ನಗಿಸ್ಬೇಕು, ಏನನ್ನ ಆಶೀರ್ವಚನಗಳು ಹೇಳ್ಬೇಕು. ಯಾವಾಗಲೂ ಆಶೀರ್ವಾದ ವಾಕ್ಯಗಳೇ ಇರ್ಬೇಕು ಪ್ರತಿ ಭಾನುವಾರ. ಈ ನವಮಿ ಅಂತ ನೋಡಿ. ಇಲ್ಲಿ ಕಷ್ಟ ಬಂದಂತ ಅಲ್ಗೋದ್ರು, ಅಲ್ಲಿ ಕಷ್ಟ ಬಂದಂತ ಇಲ್ಲಿ ಬರ್ತಾ ಇದ್ದಾರೆ. ಅರ್ಥ ಆಯ್ತಾ? ನಿಲ್ಲಲ್ಲ ಅವ್ರು ಒಂದು ಸಭೆಯಲ್ಲಿ ನಿಲ್ಲಲ್ಲ. ಈ ಪಾಸ್ಟರ್ ಬಿಟ್ಟು ಆ ಪಾಸ್ಟರ್, ಆ ಪಾಸ್ಟರ್ ಬಿಟ್ಟು ಈ ಪಾಸ್ಟರ್, ಈ ಚರ್ಚ್ ಬಿಟ್ಟು ಆ ಚರ್ಚ್. ಹಂಗಿಲ್ಲ ಸಿಸ್ಟರ್, ಹಂಗಿಲ್ಲ ಬ್ರದರ್. ನಿಮ್ ದೇವರೊಂದು ಸಭೆ ಒಂದು ಪಾಲಕ್ ನನ್ಗೆ ಕೊಟ್ಟಿರ್ತಾನೆ ಅಂದಮೇಲೆ ಕೆಲವರು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಇಲ್ಲಂತಲ್ಲ, ಕೆಲವರು ಬೇರೆ ಸಭೆಗಳಲ್ಲಿ, ಒಳ್ಳೆ ಸಭೆಗಳಲ್ಲಿ ಮತ್ತೆ ಅವ್ರು ಬರೋದು ಟ್ರೈ ಮಾಡ್ತಾರೆ. ನಾನೇನು ಬಂದು ಕುತ್ಕೊಂಡ್ಬಿಟ್ಟಿರ್ತೈತೆ, ಅದು ಚೆನ್ನಾಗಿತ್ತು. ಕರೆಕ್ಟಾಗಿ ಟೈಮ್ ನಾನು ಏನು ಒಂದು ಮೈಂಡಲ್ಲಿ ಹೋಗ್ತಾ ಇದ್ನೋ ಅದನ್ನೇ ದೇವ್ರು ನನಗೆ ಮಾತಾಡ್ತಾ ಇದ್ರು. ಅದೇ ಕರೆಕ್ಟಾಗಿ ಮಾತಾಡ್ತಾ ಇದ್ರು. ನನಗೊಂಥರ ಸಂತೋಷ ಆಗ್ತಾ ಇತ್ತು. 6 ದಿನ ಎಷ್ಟು ಬಾಧೆ ಆದರೆ 7ನೇ ದಿನದಲ್ಲಿ ಆ ಮಾತುಗಳು ನನ್ನನ್ನು ಸಂತೈಸ್ತಾ ಇತ್ತು. ಆದರೆ ಬರಾಗಿರಲ್ಲ. ಯಾಕಂದ್ರೆ ದೇವ್ರು ಕೊಟ್ಟಿದ್ದು ಕಳ್ಕೊಂಡ್ಮೇಲೆ ಒಂದು ಸಾರಿ ಕಷ್ಟ. ಅದು ಬರ್ಬೇಕಾದ್ರೆ ನಾನೇನೋ ಬಿಟ್ಬಿಟ್ಟು ಬಂದ್ರೆ ಬಂದು ಕುತ್ಕೊಂಡ್ಬಿಟ್ಟು ಋತುಲು ಎಂತವಳು ಇಲ್ಲಿಲ್ಲಂದ್ರೆ ಅಲ್ಲಿ, ಅಲ್ಲಿಲ್ಲಂದ್ರೆ ಅಂತ ಸಭೆ ಇವತ್ತು ಕೂಡ ಆಯ್ತು. ಋತುಲು ಅಂತವಳು ಇವತ್ತು ಕೂಡ ಇದ್ದಾರೆ. ಯಾವತ್ತಷ್ಟೇ ಒಂದು ಕಷ್ಟನೋ ಒಂದು ಸುಖನೋ ನಾವಿರೋ ಜಾಗದಲ್ಲಿ ಇರ್ಬೇಕು. ದೇವರು ಅಲ್ಲೇ ನಮ್ಮನ್ನ ಕೆಲಸ ಇಲ್ಲೋ, ಉದ್ಯೋಗ ಇಲ್ಲೋ, ಬರಗಾಲನೋ, ಕೊರೋನಾನೋ ದೇವರು ಆಶೀರ್ವಾದಿಸ್ತಾರೆ. ನವಮಿ ತರ ಅಲಿಬಾರ್ದು, ನವಮಿ ತರ. ಸರ್, ನಾವು ಈಗ ಫೈನಲ್ಗೆ ಬಂದ್ಬಿಡೋಣ. ಹೆಚ್ಚು ಕಮ್ಮಿ ನಿಮ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓರ್ಪಳು ಬಿಟ್ಟೋಗ್ಬಿಟ್ಲು. ಓರ್ಪಳು ಅವಳು ಯಾರಿಗೆ ಸಮಾನ? ಬಿಡಲ್ಪಟ್ಟ ಸಭೆಗೆ. ಋತುಲು ಎತ್ತಲ್ಪಟ್ಟ ಸಭೆಗೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನವಮಿ ಗ್ರಂಥ ನೋಡಿದ್ರಲ್ಲ, ನವಮಿ ಅಂತವಳು ಅಂತ ನೋಡಿದ್ರಲ್ಲ. ಋತ್ 1ನೇ ಅಧ್ಯಾಯ 1-2 ನವಮಿ ಅಂತವಳು ಅಂತ ಮಾತಾಡ್ತಾ ಇದೆ. ಪ್ರೈಸ್ ದ ಲಾರ್ಡ್. 19ನೇ ವಚನ 21ನೇ ವಚನ ನೋಡಿ ಏನ್ ಹೇಳ್ತೈತೆ. ಋತ್ 1:19-21 ಓದಿ. ಸಾಕು. ಈಗ ಋತ 3ನೇ ಅಧ್ಯಾಯ 10-13 ನೋಡಿದ್ರಲ್ಲ. ನೆಕ್ಸ್ಟ್ ಋತ 4:13-22 ಓದಿ. ಏನ್ ಮಾಡ್ಕೊಂತ ಇದ್ದಾನೆ ಇಲ್ಲಿ? ನನಗಿಂತ ಮುಂಚೆ ಒಬ್ಬನಿದ್ದಾನೆ, ಅವ್ನಿಗೆ ಹೇಳ್ತೀನಿ, ಅವ್ನು ಆಗಲ್ಲ ಅಂದ್ರೆ ನಾನು ಆಗ್ತೀನಿ. ಇದು ಹಣ್ಣು ಮುದುಕ. ಎಷ್ಟು ಏಜ್ ಇರ್ಬೋದು ನೋಡೋಣ ಹೇಳಿ? ಎಷ್ಟು ಏಜ್ ಇರ್ಬೋದು ಹೇಳಿ? ಮಾವ ಇಲ್ಲ ತಂದೆ ಸಮಾನ, ಅಷ್ಟು ಏಜ್ ಆಗಿದೆ. ಹಲ್ಲೆಲೂಯಾ. ಎಂಥವಳನ್ನ ಬಯಸಿ ಹೋಗ್ತಾ ಇದ್ದಾಳೆ. ಈ ಕಾಲದಲ್ಲಿ ನಾವು ಚೆನ್ನಾಗಿರ್ಬೇಕು, ಕಲರ್ಫುಲ್ ಆಗಿರ್ಬೇಕು, ಹೈಟ್ ಆಗಿರ್ಬೇಕು, ಬ್ಯೂಟಿಫುಲ್ ಆಗಿರ್ಬೇಕು. ಬಟ್ ಇದನ್ನ ಆ ಸಂಬಂಧ ಹೇಳ್ತಾರಲ್ಲ. ಆಮೇಲೆ ಚೆನ್ನಾಗಿ ಹಣವಂತನಾಗಿರ್ಬೇಕು, ಒಳ್ಳೆ ಕೆಲಸದಲ್ಲಿ ಇರ್ಬೇಕು, ಆನ್ಸಮ್ ಆಗಿರ್ಬೇಕು. ಯೇಸು ಸ್ವಾಮಿ ಹತ್ರ ಬರೋರು ಕೂಡ ಹಂಗೆ ಇದ್ದಾರೆ. ಹಿಂಗಿರ್ಬೇಕು, ಹಂಗ ಆಶೀರ್ವಾದ, ಹಿಂಗಿಡ್ಬೇಕು ದೇವರು. ಆಮೇಲೆ 10,000 ಮಂದಿ ಪುರುಷರಲ್ಲಿ ಈ ವಾಕ್ಯಕ್ಕೆ ನಾನು ಏನು ಹೇಳ್ತೀನಿ ಗೊತ್ತಾ ನಿಮಗೆ? ನನ್ನೆಲ್ಲ ಒಂದು ಒಳ್ಳೆ ತನ ಇಲ್ಲ, ಒಳ್ಳೆ ಫೇರ್ ಇಲ್ಲ, ಏಜ್ ಆಗಿದೆ ನನಗೆ, ಯೌವನಸ್ಥನಲ್ಲ, ನನ್ನನ್ನು ಹುಡ್ಕೊಂಡ್ ಬಂದಿದೀಯಾ? ಏನು ಅರ್ಥ ಗೊತ್ತಾ? ಈ ಏಷ್ಯಾ 53ನೇ ಅಧ್ಯಾಯದಲ್ಲಿ ಓದಿ ಏನಂತ ಬರೆದಿದೆ ಗೊತ್ತಾ? ಕ್ರಿಸ್ತನ ಬಗ್ಗೆ ಆತನ ನೋಡತಕ್ಕ ರೂಪ ಇರಲಿಲ್ಲಂತೆ. ಆತನ ಎಲ್ಲ ಮನುಷ್ಯರಿಗಿಂತ ವಿಕಾರವಾಗಿದ್ದಂತೆ. ಎಷ್ಟು
ಚೆನ್ನಾಗಿ ವಾಕ್ಯ ಶೂಟಬಲ್ ಆಗುತ್ತೆ. ಅದು ನೋಡಿ, ಈ ಭೋಜನ ಹೇಳೋ ಮಾತುಗಳು ಅಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಹೇಳಿದ್ದೇ ಇಲ್ವಾ? ಓದ್ತಿರೋ ಓದಲ್ಲ ಬೈಬಲ್? ಇಲ್ಲಾಂದ್ರೆ ನಾನು ಕೊಡೋದು ಆರ್ಡ್ ವಾಕ್ಯಗಳು, ಇಲ್ಲಾಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ಬಾನರ ಬಂದಿದೆ ಅಂತ ಕೆಲವರಿಗೆ ಕೋಡ್ ತರ ಇತ್ತು, ಕೋಡ್ ನಂಬರ್ಗಳ ತರ 10 ಅಂತೆ 3 ಅಂತೆ 7 ಅಂತೆ, ಏನೂ ಅರ್ಥ ಆಗ್ಲಿಲ್ಲ. ಬೈಬಲ್ ಓದಿದ್ರೇನೆ ಅರ್ಥ ಆಗೋದು, ರಿಯಲಿ ಹೇಳ್ತಾ ಇದ್ರು. ಇನ್ನು ಅದು ಹೇಳಿಲ್ಲ ಅಂದ್ರೆ ನಿಮ್ಗೆ ಹೆಂಗ ಅರ್ಥ ಆಗೋದು? ಹಲ್ಲೆಲೂಯಾ, ಆಮೆನ್. ಯೇಸು ಕ್ರಿಸ್ತನ ಬಗ್ಗೆ ಆ ಥರ ವಾಕ್ಯ ಇದೆಯಾ ಇಲ್ವಾ? ಆತನ ನೋಡತಕ್ಕ ರೂಪ ಇರಲಿಲ್ಲ. ಆತನ ಎಲ್ಲ ಮನುಷ್ಯರಿಗಿಂತ ಆತನ ಮುಖ ವಿಕಾರವಾಗಿತ್ತು. ಭೋಜನ ಅದನ್ನೇ ಹೇಳ್ತಾ ಇದ್ದಾರೆ. ಈಗ ಓದಿ, ಹೆಂಡತಿಯನ್ನಾಗಿ ಮಾಡಿಕೊಂಡ, ಆಗ ಮನೆಯಲ್ಲಿ ಹೋಗಿ ಓದ್ಕೊಳ್ಳಿ, ಮಗು ಕೂಡ ಆಗ್ತೈತೆ. ಏನಾಗ್ತೈತೆ? ಮಗು. ಆಮೇನ್. ಏನಂತ ಹೆಸರು ಇಡ್ತಾರೆ ಮಗುಗೆ? ಹಲ್ಲೆಲೂಯಾ, ಆಮೇನ್. ಏನ್ ಮಗು ಹೆಸರು? ಒಬೇದನ್ ಅಂತ ಹೆಸರು ಇರ್ತೈತೆ. ಆ ಮಗುನ ತಂದು ಯಾರು ಮಲಗಿಸ್ಕೊಂತ ಇದ್ದಾರೆ? ವಾಕ್ಯ ನೋಡಿ. ನಹೋಮಿ ಮಲಗಿಸ್ಕೊಂತ ಇದ್ದಾಳೆ. ನಹೋಮಿ ಹೋಗ್ಬಿಟ್ಲು, ರೂತ್ಲು ಹೋಗ್ಬಿಟ್ಲು, ಮಗು ಎತ್ಕೊಟ್ಬಿಟ್ಟು ಹೋಗ್ಬಿಟ್ಲು. ಯಾರು ಮಗು ಆಗ್ತದಲ್ಲ ನೋಡಿ, ಜನಗಳು ಏನಂತ ಇದ್ದಾರೆ ನೋಡಿ. ನೆರೆಹೊರೆಯ ಹೆಂಗಸರು ನಹೋಮಿಗೆ ಒಬ್ಬ ಮಗನು ಹುಟ್ಟಿದ್ದಾನೆಂದು ಹೇಳಿ ಅವನಿಗೆ ಒಬೇದನೆಂದು ಹೆಸರಿಟ್ಟಳು. ಅರ್ಥ ಆಯ್ತಾ? ಯಾರ ಮಗು ಆಗೋಯ್ತಿದ್ದ? ನಹೋಮಿ ಮಗು ಆಗೋಯ್ತು. ಸಭೆ ಏನಾಗ್ತೈತೆ? ನಾನು ಯೇಸು ಕ್ರಿಸ್ತನ್ ಬಂದ್ರೆ ಎತ್ತಲ್ಪಟ್ಟು ಹೋಗ್ಬಿಡ್ತೈತೆ. ತಿರ್ಗಾ ಧರ್ಮಶಾಸ್ತ್ರ ಕಾಲ, ಇಸ್ರಾಯೇಲ್ ಕಾಲ ಬರ್ತೈತೆ. ಲೆಕ್ಕ ಇಲ್ಲ, ಹೋಗ್ಬಿಡ್ತು. ಸಭೆ ಎತ್ತಲ್ಪಟ್ಬಿಡ್ತು. ಸಭೆಯಲ್ಲಿ ಇರಲ್ಲ. ಸಭೆ ಹೇಳಿದ್ದೀನಿ ಮಾತುಗಳು ಯಾವಾಗ್ಲೂ. ನಾವು ಸಭೆಯಲ್ಲಿ ಹುಡುಕ್ಲಾರ್ದನ್ನು ಸಿಗಲ್ಲ, ಬಿಡಲ್ಪಟ್ಟವ್ರು ಇರ್ತಾರೆ. ಸಭೆಯನ್ನು ಹೆಸರೇ ತಿರುಗಿ ಇರಲ್ಲ, ಬಿಡಲ್ಪಟ್ಟವರು ಇಸ್ರಾಯೇಲ್ ಜೊತೆಲಿ ಇರ್ತಾರೆ. ಹೊಸದಾಗಿ ಹಾಡಾಗಬೇಕು, ರಕ್ತ ಸಾಕ್ಷಿಗಳಾಗಬೇಕು, ಆ ಕ್ರಿಸ್ತನ ವಿರೋಧಿ ಪೀಡಿಸ್ತಾನೆ, ಅದೆಲ್ಲ ಸಹಿಸ್ಕೊಂಡು ಸತ್ತರೆ ಪಾಪ ಮಾಡಿದ್ರೆ ಬರ್ತಾರೆ. ಸಭೆ ಎತ್ತಲ್ಪಟ್ಬಿಡ್ತು. ಎಲ್ಲ ಹೋಗ್ತಾ ಇದೆ ಋತ ಎಲ್ಲ ಹೋಗ್ತಾ ಇದ್ದಾರೆ, ಲೆಕ್ಕ ಇಲ್ಲ ನೋಡಲಿ. ತಿರ್ಗಾ ಆಕೆ ಹೆಸರು ಎಲ್ಲನ ಒಂದು ಹತ್ರ ಕೊಡಿ. ಮಲಾಕಿಯ ಗ್ರಂಥ ಹುಡುಗ ನೋಡಲು ಬರಲ್ಲ. ಮತ್ತಾಯ ಗ್ರಂಥ 1ನೇ ಅಧ್ಯಾಯದಲ್ಲಿ ಬರ್ತಾಳೆ. ಮತ್ತಾಯ ಗ್ರಂಥ ರೂಪ ಅನ್ನೋ ಹೆಸರು ತಿರ್ಗಾ ಸಿಗೋದೇ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ಫಸ್ಟ್ ಅಧ್ಯಾಯದಲ್ಲಿ, ಫಸ್ಟ್ ಚಾಪ್ಟರ್, ಫಸ್ಟ್ ಗ್ರಂಥದಲ್ಲಿ ಬರ್ತಾಳೆ. ಏನ್ ಮೀನಿಂಗ್ ಅಲ್ಲಿ ರೂತುಲಿದ್ದಾಳೆ ನೋಡಿ. ಇದೇ ತರ ಎಸ್ತೇರ್ ಬಗ್ಗೆ ಕೂಡ ನಾನು ಹೇಳಿದ್ದೆ ಹಿಸ್ಟ್ರಿ. ಹಲ್ಲೆಲೂಯಾ, ನಹೋಮಿ ಮಗು ಆಗೋದು. ಅದ್ರ ಕೆಳಗಡೆ ಓದಿ ಹಂಗೆ 18ನೇ ವಚನ. ಪೆರೇಚನ ವಂಶಾವಳಿ. ಪೆರೇಚನನು ಎಚ್ರೋನನನ್ನು ಪಡೆದನು, ಎಚ್ರೋನನು ರಾಮನನ್ನು ಪಡೆದನು, ರಾಮನು ಅಮಿನಾದಾಬನನ್ನು, ಅಮಿನಾದಾಬನು ನಹೋಶ್ರಮನನ್ನು ಪಡೆದನು, ನಹೋಶ್ರಮನು ಸೊಲೊಮನನ್ನು, ಸೊಲೊಮನನ್ನು ಭೋಜನ ಯಾರು ಹೇಳ್ತಿ ಈಗ? ಋತನು. ಆಮೇಲೆ ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಈ ಹೆಸರುಗಳೆಲ್ಲ ನೋಡ್ಬೋದು. ಈಗ ಓದ್ತಾ ಇರೋ 12 ತಲೆ ಇದೆಯಾ ಇಲ್ವಾ? ಇದೆ ತಾನೆ? ಮತ್ತಾಯ ಗ್ರಂಥದಲ್ಲಿ ಇದೆಲ್ಲ 1ನೇ ಅಧ್ಯಾಯದಲ್ಲಿ. ಆಮೇಲೆ ಭೋಜನನ್ನು ಪಡೆದನು, ಭೋಜನನು ಒಬೇದನನ್ನು ಪಡೆದನು, ಒಬೇದನು ಇಷಾಯನು. ದಾವಿದನು ಮುತ್ತಾತ. ದಾವಿದನ ಭೋಜನ ಯಾರು? ಆದ್ರ ಮುತ್ತಾತ. ಪ್ರೈಸ್ ದಿ ಲಾರ್ಡ್. ಒಬೇದನನ್ನು ಪಡೆದನು, ಒಬೇದನು ಈಶಾಯನನ್ನು ಪಡೆದನು, ಈಶಾಯನು ಅರಸನಾದ ದಾವಿದನನ್ನ ಪಡೆದನು ಅಂತ ಮತ್ತಾಯ ಗ್ರಂಥದಲ್ಲಿ ಅರಸನಾದ ದಾವಿದನು. ಯಾರ್ಗ ಹೆಸರಿರಲ್ಲ. ದಾವಿದ ಹುಟ್ಟವಾಗ್ಲೇ ಕಿಂಗು, ಹುಟ್ಟವಾಗ್ಲೇ ಕಿಂಗ್ ಅಂತ ಹುಟ್ಟಿದ. ಅದರ ಅರ್ಥ ಅರಸರು. ಇನ್ಯಾರಿಗೊಂದು ಬರೆದಿರಲ್ಲ, ನೋಡ್ಕೊಳ್ಳಿ ಬೇಕಾದ್ರೆ. ಬೇರೆಯವರೆಲ್ಲ ಅರಸರಾಗಿದ್ರು. ಅರಸನಾದ ದಾವಿದನನ್ನ ಎತ್ತನು ಅಂತ ಬರ್ದಿತ್ತು, ಹುಟ್ಟಿದನು ಅಂತ ಬರ್ದು. ಇನ್ಯಾರಿಗ ಹೆಸರಿರಲ್ಲ. ಅದರ ಅರ್ಥ ಏನಂದ್ರೆ ದಾವಿದ ಕೂಡ ಮಲಗಿದ್ದಾನೆ. ದಾವಿದ ವೆರಿ ಇಂಪಾರ್ಟೆಂಟು. ದಾವಿದ ಬಿದ್ದೋಗಿರೋ ಗುಡಾರನ ಎತ್ತಕ್ಕೆ ಯೇಸು ಕ್ರಿಸ್ತನ್ ಬಂದಿದ್ದು. ಯಾರು ಎತ್ತಿದ್ರು? ಅದಕ್ಕೂ ಒಂದು ಹೆಸರು ಕೊಟ್ಟರು. ಆಕೆಯನ್ನು ಶುದ್ಧ ಕನ್ಯೆ ಹುಡುಕಿ ತಗೊಂಡ್ಬಂದು ಹೋಗಿ ಪಕ್ಕದಲ್ಲಿ ಮಲಗಿದಾಗ ಎದ್ದೊಳ್ದ. ಬಂದು ಅನೌನ್ಸ್ಮೆಂಟ್ ಮಾಡ್ದ, ನಾನು ನೆಕ್ಸ್ಟು ರಾಜನೇ ಈ ಇಸ್ರಾಯೇಲ್ ದೇಶಕ್ಕೆ 12 ಕುಲಗಳಿಗೆ ಸೊಲೊಮನ್. ಆಮೆನ್, ಹಲ್ಲೆಲೂಯಾ. ಅಲ್ಲಿಂದ ತಾನೇ ಯೇಸು ಕ್ರಿಸ್ತನು ಹುಟ್ಟಿದ್ದು. ಆಯ್ತಾ? ನೆಕ್ಸ್ಟ್ ಸೇರಿಸ್ಕೊಬೇಕಾ? ಸೇರಿಸ್ಕೊಂಡು ತಿರುಗು ಸರಿಯಾಗಿ ಗೆಟ್ ಔಟ್ ಅಂದ್ಬಿಡ್ತೀನಿ. ನನಗೆ ಕರೆಕ್ಟ್ ಆಗಲಿಲ್ಲ. ಏನಪ್ಪ ಶೇಕು? ಟೆಂಟಲ್ಲಿ ಪಿಕ್ಚರ್ ನೋಡಿದಾಗ ಹಂಗೆ ನೋಡೋದು ಮರಳಲ್ಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೆನ್, ಹಲ್ಲೆಲೂಯಾ. ಕರೆಕ್ಟಾಗಿ ಎಲ್ಲ ನಮ್ಮ ವಿಡಿಯೋಗಳು ನೋಡೋದು ಮನೋ
ಬರ್ತಾನೆ ಇಲ್ಲ. ಕೆಲವರು ಹಂಗೆ ಕ್ಲಿಕ್ ಮಾಡಿ ನಾನು ನೋಡಿದ್ದೀನಿ ಅನ್ನಂಗೆ ವ್ಯೂವರ್ಸ್ ಕೊಟ್ಬಿಡ್ತಾರೆ. ಆದರೂ ಕೂಡ ನಮ್ಮ ಮೇಜನ್ನು ಬೇರೆ ಎಲ್ಲ ಸಬ್ಸ್ಕ್ರೈಬ್ಗಿಂತ ಜಾಸ್ತಿ ನೋಡ್ತಾ ಇದ್ದಾರೆ. ಕೆಲವೊಂದು ಎಲ್ಲ ಜಾಸ್ತಿ ಇದೆ, 300 ಚೇಂಜ್, 600 ಚೇಂಜ್, 400 ಚೇಂಜ್. ಕೆಲವು ಮೆಸೇಜ್ಗಳು 150 ಜನ, 300 ಜನ ಮೆಸೇಜ್ ಹಾಡುಗಳು ಬಿಟ್ಟು ನಾವು ಹೇಳ್ತಾರೆ ನಮ್ಮ ಯೂಟ್ಯೂಬಲ್ಲಿ. ಅಲ್ಲೇಲೂಯಾ. ಮುಗಿಸ್ತೀನಿ. ಇಲ್ಲ ನಿಮಗೆ ಫುಲ್ ಪಿಕ್ಚರ್ ಸಿಕ್ಬಿಟ್ಟು ರೂತಲ್ಲಿ ಹೊರಟೋದ್ಲು, ಸಭೆ ಎತ್ತಲ್ಪಟ್ಬಿಡ್ತೈತೆ. ಹೀಗೆ ಕಾಲ ಬಂದ್ಬಿಡ್ತೈತೆ ತಿರ್ಗಾ. ಆಮೇಲೆ ಹೋಗಿರೋ ಮೊಹೋಬನ್ನ ಹೆಂಗೆ ಕರ್ಕೊಂಬರ್ತಾನೆ ದೇವರು. ಹೊರಟೋಗಿಲ್ಲ ನೋಡಿದ್ರೆ ಸಂತತಿ ಹೆಂಗೆ ಕರ್ಕೊಂಬರ್ತಾನೆ ನೋಡಿ ಒಳಗಡೆ. ನಾವೇ ಆಗುತ್ತೆ. ನಾವು ಅನ್ಯ ಜನಗಳು ತಾನೆ, ನಮ್ಮ ಹೋಪ್ ಸಂತತಿ ತಾನೆ, ಹೊರಗಡೆ ಇರ್ತಾನೆ. ಖಂಡಿತ ಅದು ದುಷ್ಟ ಸಂತತಿ ನಾವು. ದೇವ ಸಂತತಿ ಅಂದರೆ ಇಸ್ರಾಯೇಲ್ ಕುಲ ಪ್ರಥಮ ಫಲ. ಈ ಎಲ್ಲ ದೇಶಗಳಲ್ಲಿ ಇಸ್ರಾಯೇಲ್ ದೇಶ ಪ್ರಥಮ ಫಲ. ಹಲ್ಲೆಲೂಯಾ. ದೇವರ ಆಶ್ಚರ್ಯ ಹೇಳಿದ್ರು. 1 ನಿಮಿಷ ದೇವರಿಗೆ ಸ್ತೋತ್ರ ಹೇಳಿ. ಎಷ್ಟು ಬ್ಯೂಟಿಫುಲ್ ಆಗಿ ತಗೊಂಡ್ಬಂದು 3rd ವೀವ್ ನಮ್ಗೆ ಕೊಟ್ಟಿದ್ದಾರೆ. ಪೂರ್ಣ ಜ್ಞಾನಕ್ಕೆ ಬಂದು ಬೇರೆಯವ್ರಿಗೆ ಹೇಳಿ ಕರ್ಕೊಂಬಂದು ಇದೇ ಬನ್ನಿ ಈ ಥರ ದೇವ್ರ